ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಹಿರಿಯ ಅಧಿಕಾರಿಗಳ ವಿರುದ್ಧ ಸಿಡಿದೆದ್ದ ಪೊಲೀಸ್ ಪೇದೆಗಳು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಎದುರು ಕುಟುಂಬದೊಂದಿಗೆ ಪ್ರತಿಭಟನೆ. ಎಎಸ್ಪಿ ಮಧ್ಯಪ್ರವೇಶದಿಂದ ಪ್ರತಿಭಟನೆ ವಾಪಸ್. ದೊಡ್ಡಬಳ್ಳಾಪುರದಲ್ಲಿ ಸ್ನೇಹಿತರಿಂದಲೇ ಬರ್ಬರ ಕೊಲೆ. ಮಾತನಾಡಲು ಕರೆಯಿಸಿ ಕೊಚ್ಚಿ ಕೊಂದ ಕಿರಾತಕರು. ಆರೋಪಿಗಳ ಪತ್ತೆಗಾಗಿ ಪೊಲೀಸರು ತೀವ್ರ ಹುಡುಕಾಟ. ಅಲ್ಪ ಮಳೆಗೆ ಕೆರೆಯಂತಾಯಿತು ಚಿಕ್ಕಬಳ್ಳಾಪುರ. ನಗರಸಭೆ ಅಧಿಕಾರಿಗಳ ಅವೈಜ್ಞಾನಿಕ ಕಾಮಗಾರಿಗಳಿಂದಾಗಿ ನಾಗರಿಕರಿಗೆ ನರಕ. ಎಲ್ಲೆಲ್ಲೂ ತುಂಬಿಕೊಂಡ ಪ್ಲಾಸ್ಟಿಕ್ನಿಂದ ತೀವ್ರ ತೊಂದರೆ. ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನಿವೃತ್ತ ನೌಕರರಿಂದ 27ಕ್ಕೆ ಬೆಂಗಳೂರಿನಲ್ಲಿ ಪ್ರತಿಭಟನೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಂದ ನಿವೃತ್ತ ನೌಕರರಿಗೆ ಅನ್ಯಾಯದ ಆರೋಪ. ವಾರ್ತೆಗಳ ವಿವರ. ಅವರು ಕಾನೂನು ಸುವ್ಯವಸ್ಥೆ ಕಾಪಾಡೋ ರಕ್ಷಕ ಭಟರು. ಅವರ ವ್ಯಾಪ್ತಿಯಲ್ಲಿ ಎಲ್ಲಿಯೇ ಅನ್ಯಾಯವಾದರೂ ವಿಚಾರ ತಿಳಿದ ಕೂಡಲೇ ಸ್ಥಳಕ್ಕೆ ಹಾಜರಾಗಿ ಕಾನೂನು ರಕ್ಷಣೆ ಮಾಡಬೇಕಾದ ಪೊಲೀಸ್ ಪೇದೆಗಳು. ಆದರೆ ಅಂತಹ ಪೊಲೀಸ್ ಪೇದೆಗಳೇ ತಮಗೆ ಅನ್ಯಾಯವಾಗಿದೆ ಎಂದು ಆರೋಪಿಸಿದರೆ, ಅದರಲ್ಲೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೇ ತಮಗೆ ತಾರತಮ್ಯ ಮಾಡಿದ್ದಾರೆ, ನಮ್ಮ ತಪ್ಪಿದರೆ ಶೂಟ್ ಮಾಡಿ ಎಂದು ಅಳವತ್ತುಕೊಂಡರೆ, ಹಾಗಾದರೆ ಏನು ಆ ಸ್ಟೋರಿ ಅಂತೀರಾ? ನೀವೇ ನೋಡಿ. ಆಫೀಸಲ್ಲಿ ಕಚೇರಿಗಳು ಮಾತಾಡಿ ಅವಕಾಶ ಕಲ್ಪಿಸಿ ಇವತ್ತು ರೋಡಲ್ಲಿ ಕೂತಿದ್ರು. ನಿಮ್ಗೆ ಅವಕಾಶ ಕೊಟ್ಬಿಟ್ಟು ಅಲ್ಲ ಸರ್, ಈಗ ನೀವು ಕಾನೂನು ಕ್ರಮ ಜರುಗಿಸ್ತೀವಿ ಅಂದ್ರೆ ಸಾಯಿಸ್ಬಿಡಿ ಸರ್. ನನ್ನ ಹೆಂಡತಿ ಮಕ್ಕಳು ಇಲ್ಲೇ ಇದ್ರೆ ನಮ್ಮ ತಂದೆ ತಾಯಿನ ಕೂಡ ಕರೆಸ್ತೀನಿ, ಸಾಯಿಸ್ಬಿಡಿ ಸರ್. ಇಲ್ಲಿ ನೋಡಿ, ಅಳುತ್ತಿರುವ ಹಸುಗೂಸನ್ನು ಸಮಾಧಾನ ಮಾಡುತ್ತಿರುವ ತಾಯಿ, ಸಮವಸ್ತ್ರದಲ್ಲಿಯೇ ಕಣ್ಣೀರು ಹಾಕುತ್ತಿರುವ ಪೊಲೀಸ್ ಪೇದೆ, ಅಂಬೇಡ್ಕರ್ ಭಾವಚಿತ್ರ ಹಿಡಿದು ಮೌನ ಪ್ರತಿಭಟನೆ ನಡೆಸುತ್ತಿರುವ ಮತ್ತೊಬ್ಬ ಪೇದೆ, ಇವುಗಳ ಪರಿವೇ ಇಲ್ಲದೆ ಆಡಿಕೊಳ್ಳುತ್ತಿರುವ ಪುಟ್ಟ ಬಾಲಕಿ. ಇನ್ನು ಸಮವಸ್ತ್ರದಲ್ಲಿರುವ ಈ ಪೊಲೀಸ್ ಪೇದೆಗಳು ನಮ್ಮ ತಪ್ಪಿದರೆ ನಮ್ಮನ್ನು ಶೂಟ್ ಮಾಡಿ ಎಂದು ಅಳುವತ್ತುಕೊಳ್ಳುತ್ತಲೇ ಎಸ್ಪಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡುತ್ತಿದ್ದಾರೆ. ನಿಮ್ಗೆ ಅವಕಾಶ ಕೊಟ್ಬಿಟ್ಟು ಅಲ್ಲ ಸರ್, ಈಗ ನೀವು ಕಾನೂನು ಕ್ರಮ ಜರುಗಿಸ್ತೀವಿ ಅಂದ್ರೆ ಸಾಯಿಸ್ಬಿಡಿ ಸರ್. ನನ್ನ ಹೆಂಡತಿ ಮಕ್ಕಳು ಇಲ್ಲೇ ಇದ್ರೆ ನಮ್ಮ ತಂದೆ ತಾಯಿನ ಕೂಡ ಕರೆಸ್ತೀನಿ, ಸಾಯಿಸ್ಬಿಡಿ ಸರ್. ಮತ್ತೆ ನೀವು ಮಾತಾಡೋದು ಮಾಡಿ, ನಿಮ್ಗೆ ನೊಂದಿದ್ದೀರಾ, ನೀವೇನ್ ಡಿಸಿಷನ್ ಮಾಡ್ತಿದ್ದೀರಾ ಇದು ಕೂಡ ನಿಮ್ಗೆ ಕುಲಂಕುಷವಾಗಿ ಹೇಳಿದೀನಿ. ಏನ್ ತೊಂದರೆ ಇದೆ, ನೀವೇನ್ ಮಾತಾಡ್ತೀರಾ, ನಿಮ್ಮ ಸರಿ ಕಾನೂನು ಕ್ರಮ ಜರುಗಿಸ್ತೀನಿ ಅಂತ ಹೇಳ್ಬಿಟ್ಟು ಎದುರಿಸ್ತೀವಿ. ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯ ಮುಂದೆ. ಇಷ್ಟಕ್ಕೂ ಇವರು ನ್ಯಾಯಕ್ಕಾಗಿಯೇ ಇಲ್ಲಿ ಕೂತಿದ್ದರು. ಹಾಗೆ ಕೂತವರು ನೊಂದವರೇ. ಆದರೆ ಶ್ರೀಸಾಮಾನ್ಯರಲ್ಲ, ಬದಲಿಗೆ ಅವರೂ ಪೊಲೀಸರೇ ಆಗಿದ್ದರು. ಇಲ್ಲಿ ಕುಳಿತು ಕಣ್ಣೀರು ಹಾಕುತ್ತಿದ್ದಾರಲ್ಲ, ಈತನ ಹೆಸರು ಅಶೋಕ್. ಈತನ ಪಕ್ಕದಲ್ಲಿಯೇ ಪೆಚ್ಚು ಮೋರೆ ಹಾಕಿಕೊಂಡು ಅಂಬೇಡ್ಕರ್ ಭಾವಚಿತ್ರದೊಂದಿಗೆ ಕೂತಿರುವ ಮತ್ತೊಬ್ಬ ಪೇದೆಯ ಹೆಸರು ನರಸಿಂಹಮೂರ್ತಿ. ಇವರಿಬ್ಬರು ಕಳೆದ 9 ತಿಂಗಳ ಹಿಂದೆ ಬಾಗೇಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದರು. ಆಗ ನೋಟು ಬದಲಾವಣೆ ಪ್ರಕರಣವೊಂದರಲ್ಲಿ ಸೇವೆಯಿಂದ ಅಮಾನತಾಗಿದ್ದರು. ಇವರು ಮಾತ್ರವಲ್ಲದೆ ಇವರೊಂದಿಗೆ ಒಟ್ಟು 15 ಮಂದಿ ವಿರುದ್ಧ ಪ್ರಕರಣ ದಾಖಲಿಸಲಾಗಿತ್ತು. ಜೊತೆಗೆ ಆಗ ಚೇಳೂರಿನ ವೃತ್ತ ನಿರೀಕ್ಷಕರಾಗಿದ್ದು ಬಾಗೇಪಲ್ಲಿಯ ಠಾಣೆಯಲ್ಲಿ ಪ್ರಭಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಸಿಐ ರವಿ ಅವರ ಮೇಲೂ ಆರೋಪ ಬಂದಿದ್ದು ಅವರನ್ನು ಅಮಾನತು ಮಾಡಲಾಗಿತ್ತು. 9 ತಿಂಗಳ ಹಿಂದೆ ಅಮಾನತು ಆಗಿರುವ ಈ ಪೇದೆಗಳು ಕಳೆದ 3 ತಿಂಗಳ ಹಿಂದೆ ಮತ್ತೆ ಕರ್ತವ್ಯಕ್ಕೆ ಹೋಗಿದ್ದಾರಂತೆ. ಅಲ್ಲದೆ ಒಬ್ಬರು ಶಿಡ್ಲಘಟ್ಟ ಗ್ರಾಮಾಂತರ ಠಾಣೆಯಲ್ಲಿ, ಮತ್ತೊಬ್ಬರು ಚೇಳೂರು ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಆದರೆ ಈ ನೋಟು ಬದಲಾವಣೆ ಪ್ರಕರಣ ಇತ್ತಲ್ಲ, ಈ ಪ್ರಕರಣದ ಇಲಾಖೆ ವಿಚಾರಣೆ ಇತ್ತೀಚೆಗೆ ಮುಕ್ತಾಯ ಮಾಡಲಾಗಿದೆಯಂತೆ. ಈ ಇಲಾಖೆ ವಿಚಾರಣೆಯಲ್ಲಿ ಎಸ್ಪಿ ಅವರು ತಾರತಮ್ಯ ಎಸಗಿದ್ದಾರೆ ಎಂಬುದು ಈ ಪೇದೆಗಳ ನೇರ ಆರೋಪ. ಇವರೊಂದಿಗೆ ಇತರೆ ಆರೋಪಿಗಳನ್ನು ಪ್ರಕರಣದಿಂದ ಖುಲಾಸೆಗೊಳಿಸಲಾಗಿದ್ದು ಇವರಿಬ್ಬರನ್ನು ಮಾತ್ರ ತಪ್ಪಿತಸ್ಥರು ಎಂದು ತೀರ್ಮಾನಿಸಲಾಗಿದೆಯಂತೆ. ಇದು ಜಾತಿಯ ಕಾರಣದಿಂದಲೇ ಎಸ್ಪಿ ಅವರು ಇಂತಹ ನಿರ್ಧಾರ ಮಾಡಿದ್ದಾರೆ. ಮೇಲ್ಜಾತಿಯವರನ್ನು ಪ್ರಕರಣದಿಂದ ಖುಲಾಸೆಗೊಳಿಸಿ
ಕೆಳಜಾತಿಯವರಾದ ತಮ್ಮ ವಿರುದ್ಧ ಆರೋಪದ ಪಟ್ಟ ಕಟ್ಟಲಾಗುತ್ತಿದೆ ಎಂಬುದು ಪ್ರತಿಭಟನಾ ನಿರತ ಪೇದೆಗಳ ಆರೋಪವಾಗಿದೆ. ಕೇಸಲ್ಲಿ ಅವರು ಸಸ್ಪೆಂಡ್ ಆಗಿದ್ದರು. 6 ಮಂತ್ಸ್ ಆಗಿತ್ತು, ಅವ್ರು ರಿವೋಕ್ ಮಾಡಲಿಲ್ಲ. ಅದರಿಂದ ಅವರು ತುಂಬ ಸಲ ಬಂದು ಕೇಳಿ ವಾಪಸ್ ಬರ್ತಿದ್ರು. ನಾನೇ ಕಲಿಸ್ತಿದ್ದೆ, ನಮಗೆ ತುಂಬ ಕಷ್ಟ ಆಗಿತ್ತು. ಹೋಗಿ ಕೇಳ್ಕೊಳ್ಳಿ SP ಹತ್ರ ಅಂತ. ಆದರೆ ಅವರು ಬಂದು ವಾಪಸ್ ಬರ್ತಿದ್ರು. ಇನ್ನು ಅವ್ರಿಗೂ ಸ್ವಲ್ಪ ಹೆಲ್ತ್ ಸರಿ ಇರಲಿಲ್ಲ, ನಮ್ಗೆ ತುಂಬ ಕಷ್ಟ ಆಗಿತ್ತು. ಅದರಿಂದ ಅವ್ರಿಗೂ ಹೇಳಿಲ್ಲ, ನಾನೇ ಬಂದೆ SP ಹತ್ರ ಕೇಳೋಣ ಅಂತ. ನಾನು ಹೋಗಿ ಕೇಳಿದ್ರೆ, ನಿಮ್ಮ ಯಜಮಾನ್ರಿಗೆ ಹೇಳಿದ್ದೀನಿ, ಮತ್ತು ಏನು ನಿಮ್ಮದು ಮಕ್ಕಳು ತಗೊಂಡು ಬಂದು ಡ್ರಾಮಾ ಅಂತ ನನ್ನನ್ನು ಅಂದರು, ಕಳಿಸ್ಬಿಟ್ರು ಅಷ್ಟೇ. ಮತ್ತು ತುಂಬ ಕಷ್ಟ ಆಗಿದೆ ಸರ್. ಯಾವ ರೀತಿ ಅಂದರೆ ಅವರೇ ತುಂಬ ಏನೋ ಮೆಂಟಲಿ ವೀಕ್ ಆಗಿಬಿಟ್ಟಿದ್ದಾರೆ. ಇನ್ನು ಮಂಚೇನಹಳ್ಳಿಯಲ್ಲಿದ್ದರು, ಅಲ್ಲಿ ಏನೋ ಕಿರುಕುಳ ಮಾಡ್ತಿದ್ರು. ಮತ್ತು ಇವಾಗ ಶಿಡ್ಲಘಟ್ಟಗೆ ಹಾಕಿದ್ರು. ರಿಸೈನ್ ಕೂಡ ಮಾಡೋಕ್ಕೆ ರೆಡಿ ಆಗಿದ್ರು ಅವರು, ಆದರೆ ಇವ್ರು ಆಕ್ಸೆಪ್ಟ್ ಮಾಡಲಿಲ್ಲ. ಮತ್ತು ಅದ್ರ ಶಿಡ್ಲಘಟ್ಟೆಗೆ ಹಾಕಿದ್ರು. ಅಲ್ಲಿ ಇವಾಗ ಚೆನ್ನಾಗೇ ಇತ್ತು. ನಿನ್ನೆ ಏನೋ ಡಿಪಾರ್ಟ್ಮೆಂಟ್ ಎಂಕ್ವೈರಿ ಅಂತ ಹೋದರು. ರಾತ್ರಿಯಿಂದ ಊಟನೂ ಮಾಡಿಲ್ಲ, ಇವಾಗ ಟಿಫನ್ನು ಮಾಡಿಲ್ಲ. ತುಂಬ ನೊಂದ್ಬಿಟ್ಟಿದ್ದಾರೆ. ಅದರಿಂದ ಅಲ್ಲೇ ಹೋಗಿ ಮಾತಾಡೋಣ ನಡೀರಿ ಅಂತ ಕರ್ಕೊಂಡು ಬಂದಿದ್ದೀನಿ ಸರ್, ಅಷ್ಟೇ. ನಮ್ಗೆ ನ್ಯಾಯ ಬೇಕು ಸರ್. ಇಬ್ಬರು. ಅವ್ನಿಗೆ ಹೆಲ್ತು ಸರಿ ಇಲ್ಲ ಸರ್, ಅವ್ನಿಗೇನು ಸರ್ಜರಿ ಮಾಡಿಸ್ಬೇಕು, ಅದಕ್ಕೂ ನಮ್ಗೆ ತುಂಬ ಕಷ್ಟ ಆಗಿಬಿಟ್ಟಿದೆ. ನಮ್ಮ ಮಗುಗೆ ತೋರ್ಸೋ ಅವ್ನಿಗೆ 9 ಮಂತ್ಸ್ ಸರ್ ಇವಾಗ. ನಾನು ಪ್ರೆಗ್ನೆಂಟಲ್ಲಿದ್ದಾಗ MS ರಾಮಯ್ಯಲ್ಲಿ ಅಡ್ಮಿಟ್ ಆಗಿದ್ದೆ. ಅಲ್ಲಿ ಕೂಡ ಅವರು ಅಲ್ಲಿ ಕೂಡ ಇವರು ಇದು ಅಪ್ರೂವ್ ಮಾಡಲಿಲ್ಲ ಆರೋಗ್ಯ ಭಾಗ್ಯದ ಸ್ಕೀಮಲ್ಲಿ. ಆವಾಗ ಕೂಡ ಇವರು ಸಾಲ ಮಾಡಿ ಎಲ್ಲ ಮಾಡಿದ್ರು. ಇವಾಗೂ ಅದು ಮಾಡ್ತಾರೋ ಇಲ್ವಾ ಅಂತ ನಾವು ಸರ್ಜರಿ ಕೂಡ ಇನ್ನೂ ಮಾಡಿಸಿಲ್ಲ. ಅದರಿಂದ ಇವಾಗ ನ್ಯಾಯ ಬೇಕು ಅಂತ ನಾವು ಬಂದಿದ್ದೀವಿ ಸರ್. ರಾತ್ರಿ ಏನೋ ಇವ್ರಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಿದ್ರು, ತುಂಬ ಡಿಪ್ರೆಷನ್ಗೆ ಹೋಗಿದ್ರು. ಅದರಿಂದ ಇಲ್ಲೇ ಬಂದು ಮಾತಾಡೋಣ, ನಮ್ಗೆ ನ್ಯಾಯ ಸಿಗಬೇಕು ಅಂತ ಬಂದಿದ್ದೀವಿ ಸರ್. ಸುಮ್ಮನೆ ಯಾಕೆ ಹಂಗೆ ಹಿಂಗೆ ಅಂತ ಹೇಳ್ತಿದ್ದಾರೆ ಅಷ್ಟೇ. ಇದು ಶಿಸ್ತು, ನಮಗೆ ಮಾತಾಡ್ಕೊಳ್ಳೋಣ, ಇವಾಗ ಏನಾಗಬೇಕು ಅಂತ ಕೇಳ್ತಿದ್ರೆ. ನಮ್ಮ ಹಸ್ಬೆಂಡು ಮಾತಾಡಿದ್ರಲ್ಲ ಸರ್. ಇಲಾಖೆ ವಿಚಾರಣೆಯಲ್ಲಿ ತಮಗೆ ನ್ಯಾಯ ಸಿಗಲು ಸಾಕ್ಷಿಗಳ ವಿಚಾರಣೆ ಮಾಡಲು ಅವಕಾಶ ನೀಡಿಲ್ಲ. ಮಾತಿಗೂ SP ಅವರು ಕೆಳವರ್ಗದವರು ಎಂದು ಹಂಗಿಸುತ್ತಾರೆ. ಅಲ್ಲದೆ ಪ್ರಕರಣದ ಬಗ್ಗೆ ಏಕಪಕ್ಷೀಯ ನಿರ್ಧಾರಗಳನ್ನು ಕೈಗೊಂಡು ತಮ್ಮನ್ನು ಬಲಿಪಶು ಮಾಡಲಾಗಿದೆ ಎಂದು ಪೇದೆಗಳು ಆರೋಪಿಸಿದರು. 6 ತಿಂಗಳಾದ್ರೂ ನಮ್ಗೆ ರಿವೋಕ್ ಮಾಡಲ್ಲ. ಹೊಟ್ಟೆ ನೋವು, ಹೊಟ್ಟೆ ಉರಿ ಆಗ್ತದೆ. ಎಷ್ಟು ಬಾಧೆ ನಮ್ಗೆ ಸರ್ ರಿವೋಕ್ ಕೊಟ್ಟಿದ್ದಾರೆ. ಈಗ ಇಲಾಖೆ ವಿಚಾರಣೆ ಅಂತ ಹೇಳ್ಬಿಟ್ಟು ಹೆಸರಲ್ಲಿ ತುಂಬಾ ಮೋಸ ಮಾಡ್ತಾ ಇದ್ದಾರೆ. ಅದು ನೀಟಾಗಿ ಗೊತ್ತಾಗ್ತಾ ಇದೆ ಸರ್ ನಮ್ಗೆ. ನಮ್ಗೆ ಗೊತ್ತು ಸರ್. ಈಗ ನಿನ್ನೆ ಆಗಿರೋ ಸಂಘಟನೆ ಬಗ್ಗೆ ನಾನು ಓವರ್ ಆಲ್ ಥಿಂಕ್ ಮಾಡೋದಾದ್ರೆ, ಯೋಚನೆ ಮಾಡೋದಾದ್ರೆ, ಇವರು ಆದೇಶದಂತೆ ಅವ್ರು ಮಾಡ್ತಾ ಇದ್ದಾರೆ. ಇದು ನನಗೆ ಅರ್ಥ ಆಗೋಯ್ತು. 100-200% ಇವ್ರ ಆದೇಶದಂತೆ ಅವ್ರು ಮಾಡ್ತಾ ಇದ್ದಾರೆ. ಅಂದ್ರೆ ಕ್ರಾಸ್ ಮಾಡಕ್ ಅವಕಾಶ ಕಲ್ಪಿಸಲ್ಲ ಅಂದ್ರೆ ನಮ್ಮ ರಕ್ಷಣಾ ಕೊಡ್ಲಿಲ್ಲ ಸರ್, ಕೊಡಲ್ಲ ಅಂತ ನಾನು ಕೊಡಕ್ ಕೂಡ ಅವಕಾಶ ಕಲ್ಪಿಸಲ್ಲ. ಇದು ಕೂತ್ಕೋ ನೀನು, ಇದಾದ್ಮೇಲೆ ಸೈನ್ ಹಾಕು ಅಂತ ಹೇಳ್ಬಿಟ್ಟು ಬಲವಂತವಾಗಿ ಸೈನ್ ಮಾಡಿಸ್ತಾರಂದ್ರೆ ಏನ್ ಸರ್ ಅದಕ್ಕೆ? ಯಾವುದೇ ಪಟ್ಟಿಸಲ್ ಇರೋದಿಲ್ಲ, ಯಾವುದೇ ಮರು ವಿಚಾರಣೆ ಇರೋದಿಲ್ಲ. ಅಂದ್ರೆ ಇನ್ನು ಅದು ಸರ್ ಆಯ್ತು ಸರ್, ಅದೇನಿದೆ ಅವ್ರ ಸಾಹೇಬ್ರು ಬರ್ಲಿ, ಅವರು ಈಗ ಬರ್ಬೇಕು, ಇಲ್ಲ ಅವ್ರು ಬರೋವರೆಗೂ ನಾವು 6 ತಿಂಗಳು ಅಮಾನತು ಶಿಕ್ಷೆ ಅನುಭವಿಸಿ ಮತ್ತೆ ಕರ್ತವ್ಯಕ್ಕೆ ಹಾಜರಾದಾಗಲೂ ಮಂಚೇನಹಳ್ಳಿ ಠಾಣೆ PSI ಆಗಿದ್ದವರು ತಮಗೆ ಮಾನಸಿಕ ಹಿಂಸೆ ನೀಡುತ್ತಾರೆ ಎಂಬುದು ಪೇದೆ ಅಶೋಕ್ ಆರೋಪವಾಗಿದೆ. ಈ ಎಲ್ಲ ಕಾರಣಗಳಿಂದ ತೀವ್ರ ಮನನೊಂದಿದ್ದು ಕೂಡಲೇ ತಮಗೆ ದಯಾಮರಣ ದಯಪಾಲಿಸುವಂತೆ ಕೋರಿ ಪೇದೆ ಅಶೋಕ್ ರಾಷ್ಟ್ರಪತಿಗಳಿಗೂ ಮನವಿ ಮಾಡಿದ್ದಾರೆ. ಹಿರಿಯ ಅಧಿಕಾರಿಗಳು ಇಂತಹ ಹಿಂಸೆ ನೀಡಲು ಜಾತಿಯೇ ಕಾರಣ ಎಂಬುದು ಪೇದೆಗಳ ಆರೋಪವಾಗಿದ್ದು, ಇಂದು ಚಿಕ್ಕಬಳ್ಳಾಪುರ SP ಕಚೇರಿ ಮುಂದೆ ತಮ್ಮ ಕುಟುಂಬ ಸಮೇತ ಬಂದು ಪ್ರತಿಭಟನೆ ನಡೆಸಿದ್ದಾರೆ. ಪ್ರತಿಭಟನೆ ಸ್ಥಳಕ್ಕೆ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಭೇಟಿ ನೀಡಿ ಮನವೊಲಿಸುವ ಪ್ರಯತ್ನ ಮಾಡಲಾಯಿತು. ಆದರೂ ಪೇದೆಗಳು ತಮಗೆ ನ್ಯಾಯ ಸಿಗುವವರೆಗೂ ಪ್ರತಿಭಟನೆ ಕೈಬಿಡುವುದಿಲ್ಲ ಎಂದು ಪಟ್ಟು ಹಿಡಿದರು. ನಂತರ ಪ್ರತಿಭಟನಾ ನಿರತ ಪೇದೆಗಳ ಮನವೊಲಿಸುವಲ್ಲಿ ಕೊನೆಗೂ ಯಶಸ್ವಿಯಾದ AS ಅವರಿಗೆ ಕಾನೂನು ವರದಿಯಲ್ಲಿ ನ್ಯಾಯ ದೊರಕಿಸಿಕೊಡುವ ಭರವಸೆ ನೀಡಿ ಪ್ರತಿಭಟನೆ ಕೈಬಿಡುವಂತೆ ಮಾಡಿದರು. ಕೊಡಿಸ್ಬೇಕು, SP ಅವರು ನಮ್ಗೆ ನ್ಯಾಯ ಕೊಡಿಸ್ಬೇಕು ಸರ್. ನಮ್ಮವರು 9 ತಿಂಗಳಿಂದ ಈ ಎಂಕ್ವೈರಿಯಲ್ಲಿ ತುಂಬ ನೋವು ತಿಂದಿದ್ದಾರೆ. ನಮಗೂ ನೆಮ್ಮದಿ ಇಲ್ಲ ಮನೆಯಲ್ಲಿ. ನಮಗೆ ನ್ಯಾಯ ಬೇಕು ಅಂತ ಬಂದಿದ್ದೀವಿ ಸರ್. ಸರ್ DA ಅಂತ ಇಟ್ಟಿದ್ದಾರೆ ಸರ್. ಅದು ಡೇಟ್ ಕೊಡೋದು, ಡೇಟ್ಗೆ ಹೋಗಿಲ್ಲ ಅಂದರೆ ಬಂದಿಲ್ಲ ನೀವು ಅಂತ ಕಿರಿಕ್ ಕೊಡೋದು. ಇದೇ 9 ತಿಂಗಳಿಂದ ಇದೇ ಆಗ್ತಾಯಿದೆ ಸರ್ ಅವ್ರಿಗೆ.
ಮಾನಸಿಕವಾಗಿ ಅವರು ನೊಂದಿದ್ದಾರೆ, ಫ್ಯಾಮ್ಲಿ ನಾವು ನೊಂದಿದ್ದೀವಿ. ನಮ್ಗೆ ನ್ಯಾಯ ಸಿಗಲಿ ಅಂತ ಇಲ್ಲಿ ಬಂದಿದ್ದೀವಿ ಸರ್. ನ್ಯಾಯ ಸಿಗಲಿಲ್ಲ ಅಂದರೆ ನಾವಿಲ್ಲೇ ಫ್ಯಾಮ್ಲಿ ಸರ್ ಡ್ಯೂಟಿಯಿಂದ ಬಂದಾಗ ನಮ್ಮ ಜೊತೆ ಮಾತಾಡ್ಸಲ್ಲ, ಮೆಂಟ್ಲಿ ಥರ ಆಗೋಗಿದ್ದಾರೆ ಸರ್ ಅವರು. ಫ್ಯಾಮ್ಲಿ ಜೊತೆ ಎಂಜಾಯ್ಮೆಂಟಾಗಿ ಇರಲ್ಲ ಅವರು, ಮಕ್ಕಳ ಜೊತೆ ಸರಿಯಾಗಿ ಮಾತಾಡ್ಸಲ್ಲ. ನಮ್ಗೆ ತುಂಬ ತೊಂದರೆ ಆಗಿದೆ ಸರ್. ಡ್ಯೂಟಿ ವಿಚಾರ ಆಗಿ ನನಗೆ ತುಂಬ ಬೇಜಾರಾಗಿದೆ, ನನಗೇನು ಮಾತಾಡಿಸ್ಬೇಡಿ ಅಂತಾರೆ ಸರ್ ಮನೆಯಲ್ಲಿ. ಏನು ಮಾತಾಡಿಸ್ಬೇಡಿ ಅಂತ ಮೆಂಟ್ಲಿ ಅವರೇನೋ ಅವರೇ ಸಪ್ರೇಟ್ ಇರೋದು ಹಾಗೆಲ್ಲ ಮಾಡ್ತಾರೆ ಸರ್. ಅದಕ್ಕಾಗಿ ನ್ಯಾಯ ಬೇಕು ಅಂತ ಬಂದಿದ್ದೀವಿ. ಪೊಲೀಸ್ ಇಲಾಖೆ ಎಂದರೆ ಶಿಸ್ತಿನ ಇಲಾಖೆಯಾಗಿದ್ದು, ಈ ಇಲಾಖೆಯಲ್ಲಿ ಪ್ರತಿಭಟನೆ ಮಾಡುವುದು ಅಪರಾಧಕ್ಕೆ ಸಮವಾಗಿದೆ. ಅದರಲ್ಲೂ ಹಿರಿಯ ಅಧಿಕಾರಿಗಳ ವಿರುದ್ಧ ಬಹಿರಂಗವಾಗಿ ಆರೋಪ ಮಾಡುವುದೇ ತಪ್ಪು. ಆದರೆ ಪ್ರಸ್ತುತ ಈ ಪೇದೆಗಳಿಬ್ಬರು ನಡೆಸಿರುವ ಪ್ರತಿಭಟನೆಯಿಂದ ಇಲಾಖೆ ಇವರಿಬ್ಬರ ವಿಚಾರದಲ್ಲಿ ಯಾವ ರೀತಿ ನಡೆದುಕೊಳ್ಳಲಿದೆ ಎಂಬುದು ಪ್ರಶ್ನೆಯಾಗಿದ್ದು, ಸದ್ಯಕ್ಕೆ ವಿವಾದ ತೆರೆಬಿದ್ದಿದೆ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಮಾತನಾಡಬೇಕೆಂದು ಕರೆದ ಸ್ನೇಹಿತರ ಗ್ಯಾಂಗ್ ಲಾಂಗ್ ಮಚ್ಚಿನಿಂದ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಹಲ್ಲೆಯಿಂದಾಗಿ ರಕ್ತಸ್ರಾವದಲ್ಲಿ ನರಳಾಡುತ್ತಿದ್ದವನನ್ನ ಟೆಂಪೋದಲ್ಲಿ ಹಾಕಿಕೊಂಡು ಊರೂರು ಸುತ್ತಾಡಿದ್ದಾರೆ. ತೀವ್ರ ರಕ್ತಸ್ರಾವದಿಂದ ಟೆಂಪೋದೊಳಗೆ ಗಾಯಗೊಂಡಿದ್ದವ ಮೃತಪಟ್ಟ ನಂತರ ಶವವನ್ನ ರಸ್ತೆ ಬದಿ ಬಿಸಾಡಿ ಕಿರಾತಕರು ಪರಾರಿಯಾಗಿದ್ದಾರೆ. ಈ ಘಟನೆ ನಡೆದಿರೋದು ದೊಡ್ಡಬಳ್ಳಾಪುರದಲ್ಲಿ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ದೊಡ್ಡಬಳ್ಳಾಪುರ ಹೊರವಲಯದ ಬಾಶೆಟ್ಟಿಹಳ್ಳಿ ಬಳಿ ಇರುವ ಜೆಪಿ ಬಾರ್ನಲ್ಲಿ ರಾತ್ರಿ ಸುಮಾರು 11 ಗಂಟೆ ಸಮಯದಲ್ಲಿ ಗ್ಯಾಂಗ್ ಒಂದು ಯುವಕನ ಮೇಲೆ ಲಾಂಗ್ ಮಚ್ಚುಗಳಿಂದ ಹಲ್ಲೆ ನಡೆಸಿದೆ. ಹಲ್ಲೆಗೊಳದ ಯುವಕನ ಕಡೆಯವರು ಆತನ ಮನೆಯವರಿಗೆ ವಿಷಯ ತಿಳಿಸಿದ್ದಾರೆ. ಸ್ಥಳಕ್ಕೆ ಬಂದು ನೋಡಿದ್ರೆ ಅಲ್ಲಿದ್ದಿದ್ದು ಚೆಲ್ಲಿದ ರಕ್ತ ಮತ್ತು ಲಾಂಗ್ ಮಾತ್ರ. ಇಡೀ ರಾತ್ರಿ ಆತನಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಮುಂಜಾನೆ 4 ಗಂಟೆ ಸಮಯದಲ್ಲಿ ಹಲ್ಲೆಗೊಳದ ಯುವಕನ ಶವ ಪತ್ತೆಯಾಗಿದೆ. ಅಂದಹಾಗೆ ಸ್ನೇಹಿತರಿಂದಲೇ ಕೊಲೆಯಾದ ಯುವಕ ಹುಸ್ಕೂರ್ ಗ್ರಾಮದ 27 ವರ್ಷದ ಹೇಮಂತ್ ಗೌಡ. ಕೊಲೆಯಾದ ಯುವಕ ರಿಯಲ್ ಎಸ್ಟೇಟ್ ಸೆಕ್ಯೂರಿಟಿ ಏಜೆನ್ಸಿ ನಡೆಸುತ್ತಿದ್ದ. ಆತನ ಮೇಲೆ ಹಲ್ಲೆ ನಡೆಸಿದ್ದು ಸ್ನೇಹಿತನಾಗಿದ್ದ ನರಸಿಂಹಮೂರ್ತಿ ಅಲಿಯಾಸ್ ಸಂತು ಅಲಿಯಾಸ್ ಮಿಟ್ಟೆ. ಅಂದಹಾಗೆ ಆರೋಪಿ ನರಸಿಂಹಮೂರ್ತಿಯ ಮೇಲೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟರ್ ಇದೆ. ಇಸ್ಪೇಟ್ ದಂಧೆ ನಡೆಸುವ ದೊಡ್ಡ ಜೂಜುಕೋರನಾಗಿದ್ದ. ಆತನ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವ ಕಾರಣಕ್ಕೆ ಪೊಲೀಸರು ರೌಡಿ ಶೀಟರ್ ಹಾಕಿದ್ರು. ಪೊಲೀಸ್ ಮಾಹಿತಿ ಪ್ರಕಾರ ಇಬ್ಬರು ಸ್ನೇಹಿತರಾಗಿದ್ದು ಯಾವುದೋ ವಿಚಾರಕ್ಕೆ ಇಬ್ಬರ ನಡುವೆ ಮನಸ್ತಾಪವಾಗಿದೆ. ಇದೇ ವಿಚಾರಕ್ಕೆ ನಿನ್ನೆ ರಾತ್ರಿ ಕೊಲೆ ನಡೆದಿರಬಹುದು. ಹಲ್ಲೆ ನಡೆದ ನಂತರ ಹೇಮಂತ್ ಗೌಡನನ್ನು ಸ್ಥಳದಲ್ಲೇ ಬಿಟ್ಟು ಹೋಗಿದ್ರೆ ಆತ ಬದುಕುಳಿಯುತ್ತಿದ್ದ. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಅವನನ್ನು ಟೆಂಪೋದಲ್ಲಿ ಹಾಕಿಕೊಂಡು ಸುತ್ತಾಡಿದ್ದಾರೆ. ಈ ವೇಳೆ ಅಧಿಕ ರಕ್ತಸ್ರಾವದಿಂದ ಸಾವನ್ನಪ್ಪಿದ್ದಾನೆ. ಅನಂತರ ಶವವನ್ನ ಎಸೆದು ಪರಾರಿಯಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ಅಲ್ಲದೆ ಆರೋಪಿಗಳು ಸಿಕ್ಕ ನಂತರ ಕೊಲೆಯ ಅಸಲಿ ಕಾರಣ ಗೊತ್ತಾಗಲಿದೆ ಎಂದರು. ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಮೃತನ ತಂದೆ ದೂರು ನೀಡಿದ್ದಾರೆ. ರಾತ್ರಿ 12 ಗಂಟೆ 12:30 ಫೋನ್ ಬಂತು. ಒಬ್ಬ ಮೇಡಹಳ್ಳಿ ಸಂತೋಷ್ ಉರೂಪ್ ನರಸಿಂಹಮೂರ್ತಿ ಮಿಟ್ಟೆ ಅನ್ನೋನು ಊಟ ಮಾಡಿ ನಾವು ಕೆಳಗಡೆ ಹಿಡಿತಾಯಿದ್ವಿ, JP ಪ್ಯಾಲೇಸ್ ಕೆಳಗಡೆ ಹಿಡಿತಾಯಿದ್ವಿ. ಮಾತಾಡ್ಕೊಂಡು ಫ್ರೆಂಡ್ಲಿ ಒಳಗೆ ಫೋನಾಗ ಮಾಡಿ ಮಾತಾಡಿ ಎಲ್ಲಿದೆಯಪ್ಪ ಅಂತ, ಎಲ್ಲಿದ್ದೀವಿ ಅಂತ ಹೇಳ್ದ ಹೇಮಂತ್ ಗೌಡ. ಹೇಳಿದ್ದಕ್ಕೆ ಮಾತಾಡ್ಬೇಕು ಬರ್ತೀನಿ ಅಂತ ಹೇಳಿ 15 ಜನ ಹುಡುಗರು ಕರ್ಕೊಂಬಂದು ಲಾಂಗು ಮಚ್ಚುಗಳಿಂದ ಹಲ್ಲೆ ಮಾಡಿ ಟಾಟಾ ಎಸ್ಟೇಟ್ ಅಶೋಕ್ ಲೇಲ್ಯಾಂಡ್ ಒಂದು 2 ಡಿಯೋ ಒಂದು ಎರ್ಟಿಗ ಗಾಡಿ ಒಳಗೆ ಎತ್ತಾಕೊಂಡು ಹೋಗಿ ಇವರು ಜೊತೆಯಲ್ಲಿದ್ದವರು 3 ಜನ 4 ಜನ ಓಡಾಬಿಟ್ಟವ್ರೆ. ದೊಣ್ಣೆ ಮಚ್ಚುಗಳು ಎಲ್ಲ ನೋಡಿ ಎತ್ತಾಕೊಂಡು ಹೋಗಿ ಗಾಡಿಯಲ್ಲೇ ಹೊಡೆದು ಪೊಲೀಸವರು ಹುಡುಕಿದ್ದಾರೆ, ನಾವು ಹುಡುಕಿದ್ದೀವಿ. ಆಮೇಲೆ ಆರೋಪಿ ಮನೆಗೆ ಹೋಗಿದ್ದೀವಿ, ಸಿಕ್ಕಿಲ್ಲ. ಆಮೇಲೆ 4:15 ಗಂಟೆಗೆ 5 ಗಂಟೆ ಟೈಮ್ಗೆ ಮೈನ್ ರೋಡಲ್ಲಿ ಬಾಡಿ ಬಿಸಾಕಿ ಹೋಗಿರ್ತಾರೆ. ಏನು ಕಾರಣ ಸರ್? ಕಾರಣ ಏನು ಗೊತ್ತಿಲ್ಲ. ಫ್ರೆಂಡ್ಲಿ ಚೆನ್ನಾಗಿರೋರೆ. ಅವನೇ ಮಾತಾಡಿ ಎಲ್ಲಿದೆಯಾ ಹೇಮಂತ್ ಗೌಡ ಎಲ್ಲಿದೆಯಾ ಬರ್ತೀನಿ ಸಿಕ್ಕನ ಅಂತ ಮಾತಾಡಿ ಇಲ್ಲಿದ್ದೀನಿ ಅಂತ ಹೇಳಿ ಅಲ್ಲೇ JP ಪ್ಯಾಲೇಸ್ ಹತ್ರ ಬಂದು
ಹುಡುಗರನ್ನ ಕರ್ಕೊಂಬಂದು ಒಂದು ಟಾಟಾ ಎಸು ಗಾಡಿ 2 ಡಿಯೋ ಒಂದು ಕಾರ್ ಒಳಗೆ ಬಂದು ಮಾತಾಡ್ತಾ ಫ್ರೆಂಡ್ಲಿ ಮಾತಾಡ್ತಾ ಚುಚ್ಚಿದ್ದಾರೆ. ಚುಚ್ಚಿ ಗಾಡಿಗೆ ಎತ್ತಾಕೊಂಡಿದ್ದಾರೆ. ಎತ್ತಾಕೊಂಡೋಗಿ ಎಲ್ಲ ರೌಂಡ್ ಹೊಡಿಸಿ 4:15-5 ಗಂಟೆಗೆ ನವೋದಯ ಸ್ಕೂಲು ಪಕ್ಕದಲ್ಲಿ ಗಣೇಶ ಗ್ರ್ಯಾಂಡ್ ಹತ್ರ ಬಿಸಾಕಿ ಹೋಗಿದ್ದಾರೆ. ಅಲ್ಲಿ ಗಲಾಟೆ ಆಯಿತು, JP ಗಲಾಟೆ ಆಯಿತು ಅಂತ. ಗಲಾಟೆ ಏನಾಗಿಲ್ಲ, ಅವನೇ ಕಾಲ್ ಮಾಡಿದ ಅವನು ಮಾಡ್ತಾ ಎಲ್ಲಿದೆಯಾ ಅಂತ ಕೇಳಿ ಕರ್ಕೊಂಬಂದಿರೋದು. ಏನೋ ವಾರ್ನ್ ಮಾಡ್ದ ಅಂತ ಹೇಳಿದ್ರು. ಯಾರು? ನಮ್ಮ ಮಗುಗೆ ಏನೋ ವಾರ್ನ್ ಮಾಡ್ದ ಅವನು ಅಂತ. ಇಲ್ಲ ಫ್ರೆಂಡ್ಲಿ ಮಾತಾಡೋಣ ಬಾ. ಏಮಂತ ಹಾಯ್ ಬಾಯ್ ಅಂತ ಫ್ರೆಂಡ್ಲಿ ಒಳಗೆ ಬಂದು ಹುಡುಗನ ಕರ್ಕೊಂಬಂದು ಹಾಕಿರೋದು. ಯಾರು ಸರ್ ಇದು ಮಾಡಿರೋದು? ನರಸಿಂಹಮೂರ್ತಿ ಉರೂಪ್ ಸಂತೋಷ್ ಉರೂಪ್ ಮಿಟ್ಟೆ, ಮೇಡಹಳ್ಳಿ, ದೊಡ್ಡಬಳ್ಳಾಪುರ ತಾಲೂಕು. ರಾತ್ರಿ 2:30 ಪೊಲೀಸವರು ASI ಅವರು ಕರ್ಕೊಂಡು ಹೋದ್ವಿ ಮನೆ ಹತ್ರ. ಮನೆಯಲ್ಲಿ ಇಲ್ಲ ಅವನು. ನಿಮ್ಗೆ ಯಾವಾಗ ಗೊತ್ತಾಯಿತು ಈ ಥರ? ನಮಗೆ 12 ಗಂಟೆಗೆ ಫೋನ್ ಬಂದ್ಬಿಡುತ್ತೆ. ನಮಗೆ ಜೊತೆಯಲ್ಲಿ ಇದ್ರಲ್ಲ 3-4 ಜನ, ಅವ್ರು ನಮಗೆ ಫೋನ್ ಮಾಡಿ ಹೇಳಿದ್ರು, ಅಣ್ಣ ಹಿಂಗಾಗೋಯ್ತು ಅಂತ. ಅವರು ದೊಣ್ಣೆ ಮಚ್ಕೊಂಡು ನೋಡಿ ಓಡೋಗ್ಬಿಟ್ಟವ್ರು ಅವರು. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ. ಚಿಕ್ಕಬಳ್ಳಾಪುರವನ್ನು ಪ್ಲಾಸ್ಟಿಕ್ ಮುಕ್ತ ಜಿಲ್ಲೆ ಎಂದು ಘೋಷಣೆ ಮಾಡಿ 1 ವರ್ಷವಾಗುತ್ತಿದೆ. ಆದರೆ ಈ ಘೋಷಣೆ ಕೇವಲ ಕಾಗದಕ್ಕೆ ಮಾತ್ರ ಸೀಮಿತ ಎಂಬುದು ವಾಸ್ತವ ನೋಡಿದವರಿಗೆ ಅರಿವಾಗಲಿದೆ. ಯಾಕೆ ಅಂತೀರಾ? ಚಿಕ್ಕಬಳ್ಳಾಪುರ ನಗರದ ಯಾವುದೇ ವಾರ್ಡಿನ ಚರಂಡಿಯಲ್ಲಿ ನೋಡಿದರೂ ಪ್ಲಾಸ್ಟಿಕ್ ರಾರಾಜಿಸುತ್ತಿದೆ. ಇನ್ನು ಈ ಪ್ಲಾಸ್ಟಿಕ್ ಮಹಿಮೆಯಿಂದಾಗಿ ಚರಂಡಿಗಳಲ್ಲಿ ತ್ಯಾಜ್ಯ ನೀರು ಸರಾಗವಾಗಿ ಹರಿಯದೆ ಕಟ್ಟಿಕೊಳ್ಳುತ್ತಿದ್ದು, ಮನೆಗಳಿಗೆ ಚರಂಡಿ ನೀರು ನುಗ್ಗುವ ಆತಂಕದಲ್ಲಿ ನಾಗರಿಕರಿದ್ದಾರೆ. ಇಲ್ಲಿ ಚರಂಡಿಗಳ ತುಂಬ ಪ್ಲಾಸ್ಟಿಕ್ ತುಂಬಿಕೊಂಡು ತ್ಯಾಜ್ಯ ನೀರು ಮೇಲೆ ಹರಿಯುತ್ತಿದೆಯಲ್ಲ. ಈ ಪ್ರದೇಶ ಇರೋದು ಚಿಕ್ಕಬಳ್ಳಾಪುರ ನಗರದ 13ನೇ ವಾರ್ಡಿನಲ್ಲಿ. ಅರೆ, ನಗರವನ್ನು ಪ್ಲಾಸ್ಟಿಕ್ ಮುಕ್ತ ಜಿಲ್ಲೆ ಎಂದು ಘೋಷಣೆ ಮಾಡಿ 1 ವರ್ಷವಾದರೂ ಇಷ್ಟು ಪ್ರಮಾಣದ ಪ್ಲಾಸ್ಟಿಕ್ ಎಲ್ಲಿಂದ ಬಂತು ಅನ್ನೋ ಅನುಮಾನ ಕಾಡುತ್ತಿದೆಯಾ? ನಿಮ್ಮ ಅನುಮಾನ ನಿಜ. ಈ ಜಿಲ್ಲೆಯನ್ನು ಪ್ಲಾಸ್ಟಿಕ್ ಮುಕ್ತ ಎಂದು ಸಚಿವರು ಘೋಷಣೆ ಮಾಡಿದ್ದಾರಷ್ಟೇ. ಪ್ಲಾಸ್ಟಿಕ್ನಿಂದ ಮುಕ್ತ ಮಾಡಿಲ್ಲ ಎಂಬುದಕ್ಕೆ ಈ ಚರಂಡಿಗಳೇ ಉತ್ತಮ ನಿದರ್ಶನ. ಇನ್ನು ಶುಕ್ರವಾರ ರಾತ್ರಿ ಚಿಕ್ಕಬಳ್ಳಾಪುರದಲ್ಲಿ ಅಲ್ಪ ಮಳೆಯಾಯಿತು ನೋಡಿ. ಅಷ್ಟಕ್ಕೆ ಈ 13ನೇ ವಾರ್ಡಿನ ಮನೆಗಳಿಗೆ ತ್ಯಾಜ್ಯ ನೀರು ನುಗ್ಗಿದಷ್ಟು ಕೆಲಸವಾಗಿದೆ. ಯಾವುದೇ ಚರಂಡಿಯಲ್ಲಿ ನೀರು ಸರಾಗವಾಗಿ ಹರಿದಿಲ್ಲ. ಇದಕ್ಕೆ ಕಾರಣ ಚರಂಡಿಗಳಲ್ಲಿ ತುಂಬಿರುವ ಪ್ಲಾಸ್ಟಿಕ್ ಒಂದು ಕಡೆಯಾದರೆ ಅವೈಜ್ಞಾನಿಕ ಕಾಮಗಾರಿಗಳು ಮತ್ತೊಂದು ಕಡೆ. ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳಿಗೆ ಮತ್ತು ಗುತ್ತಿಗೆದಾರರಿಗೆ ನಗರದಲ್ಲಿ ನಡೆಯುವ ಯಾವುದೇ ಕಾಮಗಾರಿ ನಾಗರಿಕರಿಗೆ ಅನುಕೂಲವಾಗಬೇಕು ಎಂಬ ಯಾವುದೇ ಆಲೋಚನೆ ಇಲ್ಲ. ಬದಲಿಗೆ ಸರ್ಕಾರದ ಹಣ ವೆಚ್ಚವಾದರೆ ಸಾಕು ಎಂಬ ಯೋಚನೆಯಲ್ಲಿ ಕಾಮಗಾರಿಗಳನ್ನು ನಡೆಸಿರುವ ಕಾರಣ ನಾಗರಿಕರು ಪ್ರತಿನಿತ್ಯ ನರಕ ಅನುಭವಿಸುವಂತಾಗಿದೆ. ಶುಕ್ರವಾರ ರಾತ್ರಿ ಬಿದ್ದ ಅಲ್ಪ ಮಳೆಗೆ ಪರಿಸ್ಥಿತಿ ಹೀಗಾದರೆ, ಜೋರು ಮಳೆ ಬಂದರೆ ಚಿಕ್ಕಬಳ್ಳಾಪುರದ ಸ್ಥಿತಿ ಏನಾಗಲಿದೆ ಎಂಬುದನ್ನು ನಿಮ್ಮ ಊಹೆಗೆ ಬಿಡಲಾಗಿದೆ. ನಗರದಲ್ಲಿ ಯಥೇಚ್ಛವಾಗಿ ಮಾರಾಟ ಮಾಡುತ್ತಿರುವ ಪ್ಲಾಸ್ಟಿಕ್ ನಿಯಂತ್ರಿಸಲು ಈ ನಗರಸಭೆ ಅಧಿಕಾರಿಗಳಿಗೆ ಸಮಯವಿಲ್ಲ. ಕಾಮಗಾರಿಗಳನ್ನು ವೈಜ್ಞಾನಿಕವಾಗಿ ಮಾಡಲು ಇವರಿಗೆ ತಿಳಿದಿಲ್ಲ. ಸರ್ಕಾರದ ಹಣ ವೆಚ್ಚ ಮಾಡಿ ಬಿಲ್ ಮಾಡಿಕೊಂಡರೆ ಇವರಿಗೆ ಅಷ್ಟೇ ಸಾಕು ಎಂಬ ಸ್ಥಿತಿ ಇದ್ದು, ಇದರಿಂದ ನಗರದ ಬಹುತೇಕ ಕಡೆಗಳಲ್ಲಿ ಜನರು ಹಿಂಸೆ ಅನುಭವಿಸುವಂತಾಗಿದೆ. ರಾತ್ರಿ ಬಿದ್ದ ಅಲ್ಪ ಮಳೆಗೆ ಚರಂಡಿ ತುಂಬಿ ಮನೆ ಮುಂದೆ ಕೆರೆಯಂತಾದ ಘಟನೆ ಚಿಕ್ಕಬಳ್ಳಾಪುರ ನಗರದ ಕಂದವಾರ ಬಾಗಿಲಿನಲ್ಲಿ ನಡೆದಿದೆ. ಚರಂಡಿ ತುಂಬ ಪ್ಲಾಸ್ಟಿಕ್ ತುಂಬಿಕೊಂಡಿದ್ದು, ಹೆಸರಿಗಷ್ಟೇ ಪ್ಲಾಸ್ಟಿಕ್ ಮುಕ್ತ ಎಂದು ಘೋಷಣೆ ಮಾಡಿದ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರು ಈ ಪ್ಲಾಸ್ಟಿಕ್ ಎಲ್ಲಿಂದ ಬಂತು ಎಂಬುದಕ್ಕೆ ನಗರಸಭೆ ಅಧಿಕಾರಿಗಳಿಂದಲೇ ಉತ್ತರ ಪಡೆಯಬೇಕಿದೆ. ಕಂದವಾರ ಬಾಗಿಲಿನ ನಿವಾಸಿ ಅನಂತರಾಮ್ CTVಯೊಂದಿಗೆ ಮಾತನಾಡಿ, ನಿನ್ನೆ ರಾತ್ರಿ ಸುರಿದ ಮಳೆಗೆ ಕಂದವಾರ ಬಾಗಿಲಿನ ಚರಂಡಿಗಳು ತುಂಬಿ ತ್ಯಾಜ್ಯ ನೀರು ಮನೆಗಳಿಗೆ ನುಗ್ಗುತ್ತಿದೆ. ಕಂದವಾರ ಕೆರೆಗೆ ಹೊಂದಿಕೊಂಡಿರುವ ಈ ಮನೆಗಳ ಪರಿಸ್ಥಿತಿ ನೋಡುವವರೇ ಇಲ್ಲ. ಒಂದು ಕಡೆ ಕೆರೆಯಿಂದ ಬರುವ ದುರ್ವಾಸನೆ, ಮತ್ತೊಂದು ಕಡೆ ಚರಂಡಿಗಳಿಂದ ಬರುವ ದುರ್ವಾಸನೆ. ಇದು ಸಾಲದೆ ಮನೆಗಳ ಕಸ ತಂದು ರಾಶಿಗಟ್ಟಲೆ ಇಲ್ಲಿಯೇ ಸುರಿತಾರೆ. ಇದು ನೋಡಿಯೂ ನಗರಸಭೆಯವರು ನೋಡದ ಹಾಗೆ ಹೋಗುತ್ತಾರೆ ಎಂದು ಅಳಲು ತೋಡಿಕೊಂಡರು. ನಮಗೆ ಇಲ್ಲಿ ಚರಂಡಿ ನೀರು ಹೋಗ್ತಾ ಇಲ್ಲ. ಒಂದು 4-5 ವರ್ಷಗಳಿಂದ ಈ ಚರಂಡಿ ಹೊಸ ಕಾಮಗಾರಿಕೆ ಮಾಡಿದ್ದಾರೆ. 4-5 ವರ್ಷ ಆಯಿತು. ಅದು ಸರಿಯಾಗಿ ಮಾಡಿಲ್ಲ. ನೀರು ಹೋಗೋಕ್ಕೆ ಚಾನ್ಸೇ ಇಲ್ಲ.
ಇದು ಮೊದಲು ಹಳೆ ಚರಂಡಿ ಇತ್ತು, ಮುಚ್ಚಾಕ್ಬಿಟ್ಟು ಇದನ್ನು ಹೊಸದಾಗಿ ಮಾಡಿದ್ದಾರೆ. ಡ್ರೈನೇಜು ಅದು 1 ಅಡಿ ಮಾಡಿದ್ದಾರೆ ಅಷ್ಟೇ. ನೀರು ಹೋಗೋಕ್ಕೆ ಚಾನ್ಸೇ ಇಲ್ಲ. ಹಿಂದ್ಗಡೆಯಿಂದ ನೀರು ಬರುತ್ತೆ. ಇಲ್ಲಿ ಕಸ ಗಡ್ಡಿ ಎಲ್ಲ ಹಾಕ್ತಾ ಇದ್ದಾರೆ, ಪ್ಲಾಸ್ಟಿಕ್ಕು ಎಲ್ಲ ನೋಡಿ, ಇಲ್ಲಿ ಒಣಕಸ ಎಲ್ಲ ಹಾಕ್ತಾ ಇದ್ದಾರೆ, ಹಸಿ ಕಸ ತಂದು ಹಾಕ್ತಾರೆ, ಮೂಟೆಗಳು ತಂದು ಹಾಕ್ತಾ ಇದ್ದಾರೆ. ಕೆರೆದೊಂದು ಸೊಳ್ಳೆ ಕಾಟ ಜಾಸ್ತಿ, ಸಾಯಂಕಾಲ ಹೊತ್ತು ಮನೆಯಲ್ಲಿ ಇರೋಕ್ಕಾಗ್ತಾ ಇಲ್ಲ. ಈ ಚರಂಡಿದು ಸ್ವಲ್ಪ ಸ್ಮೆಲ್ ಜಾಸ್ತಿ, ಚರಂಡಿಯಲ್ಲಿ ಕಸ ಎತ್ತಾ ಇಲ್ಲ ಯಾರೂ. ಮಳೆ ಯಾವಾಗ ಬಂದ್ರೂ ತೊಂದರೆ ಆಗ್ತಾನೆ ಐತೆ. ನಾವು 4-5 ಸಾರಿ ನಗರಸಭೆ ಗಮನಕ್ಕೆ ತಂದಿದ್ದೀವಿ. ಹೆಲ್ತ್ ಇನ್ಸ್ಪೆಕ್ಟ್ರಿಂದ ಹಿಡಿದು ಆಯುಕ್ತರಿಂದ ಹಿಡಿದು ಎಲ್ಲರೂ ಇಲ್ಲಿ ಬಂದು ಪರಿಶೀಲನೆ ಮಾಡಿ, ಅವರು ಇಂಜಿನಿಯರು ಬಂದು ಇಲ್ಲಿ ಎಲ್ಲ ಅಳತೆ ಮಾಡ್ಕೊಂಡು ಮಾಡ್ತೀವಪ್ಪ ನಾವು ಈ ಚರಂಡಿನ ಅಂತ ಮಾಡಲಿಲ್ಲ. ಇನ್ನು ಮಾನವ ಹಕ್ಕುಗಳ ಹೋರಾಟಗಾರ ನಕ್ಕಲಹಳ್ಳಿ ಎನ್ ಮಂಜುನಾಥ್ ಮಾತನಾಡಿ, ಚಿಕ್ಕಬಳ್ಳಾಪುರ ನಗರದ ಕಂದವಾರ ಬಾಗಿಲಿನ 13ನೇ ವಾರ್ಡಿನಲ್ಲಿ ರಾತ್ರಿ ಸುರಿದ ಅಲ್ಪ ಮಳೆಗೆ ಚರಂಡಿಗಳು ತುಂಬಿ ತ್ಯಾಜ್ಯ ನೀರು ಮನೆಗಳಿಗೆ ನುಗ್ಗಿದೆ. ಅವೈಜ್ಞಾನಿಕ ಚರಂಡಿ ಕಾಮಗಾರಿಗಳಿಂದಾಗಿ ಇಂತಹ ಸ್ಥಿತಿ ಎದುರಾಗಿದ್ದು, ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನರು ಸಂಕಷ್ಟ ಎದುರಿಸುವಂತಾಗಿದೆ ಎಂದು ಆಕ್ರೋಶ ಹೊರಹಾಕಿದರು. ಓವರಾಲ್ ಆಗಿ ನಮ್ಮ ಚಿಕ್ಕಬಳ್ಳಾಪುರ ಇದು 13ನೇ ವಾರ್ಡ್, ಇದು ಕಂದವಾರ ಬಾಗಿಲು. ಈ ಕಂದವಾರ ಬಾಗಿಲಲ್ಲಿ ಏನಾಗ್ತದೆ, ಈ ಅಲ್ಪ ಮಳೆಗೆ ಇವತ್ತಿನ ದಿವಸ ನಿನ್ನೆ ಏನು ಅಲ್ಪ ಮಳೆ ರಾತ್ರಿ ಆಯಿತು, ಅಲ್ಪ ಮಳೆಗೆ ಒಂದು ಮನೆಗೆ ನೀರು ನುಗ್ಗಿ ಚರಂಡಿ ಎಲ್ಲ ಅವ್ಯವಸ್ಥವಾಗಿರೋದ್ರಿಂದ ಮನೆ ಒಳಗಡೆ ನೀರು ಹೋಗಿದೆ. ಇನ್ನೊಂದು ದುರ್ಘಟನೆ ಏನಂತಂದರೆ, ಇದು ಕಂದವಾರ ಬಾಗಿಲು ಏನಿದೆ ಕೆರೆ, ಇದು KC ವ್ಯಾಲಿಯಿಂದ ನೀರು ಬರೋದ್ರಿಂದ ಅದೊಂದು ಕಾಟ. ಈಗ ನಾವು ಸುಮಾರು ಒಂದು 40-20 ವರ್ಷದಿಂದ ಕಂದವಾರ ಬಾಗಿಲಲ್ಲಿ ಇದ್ವಿ. ಈಗ ನಾವು ಇಲ್ಲಿ ವೋಟರ್ ಆಗಿದ್ದೀವಿ. ಈಗ ನಾವು ಕೆಳಗಿನ ತೋಟಗಳಿಗೆ ಏನು ಶಿಫ್ಟ್ ಆಗಿದ್ದೀವಿ. ಯಾಕೆ ಅಂದರೆ ಇಲ್ಲಿ ಅತ್ಯಂತ ದುರ್ವಾಸನೆ, ಚರಂಡಿ ಅವ್ಯವಸ್ಥೆ, ಆಮೇಲೆ ಏನು 4 ವರ್ಷದಿಂದ ಏನು ಕಾಮಗಾರಿ ಮಾಡಿದ್ದಾರೆ ಈ ಮನೆ ಮುಂದ್ಗಡೆಯಿಂದ ಹೋಗೋದಕ್ಕೆ, ಅದು ಅವ್ಯವಸ್ಥೆಯಾಗಿ ಮಾಡಿದ್ದಾರೆ. ಒಂದು ಪರಿಜ್ಞಾನ ಇಲ್ಲದೆ ಒಂದು ಹಣವನ್ನು ಪೋಲ್ ಮಾಡಿದ್ದಾರೆ. ಇಲ್ಲಿ ಈ ಒಂದು ವಾರ್ಡಲ್ಲಿ ಈ ಥರ ಆದರೆ 32 ವಾರ್ಡ್ ಇದೆ ನಗರಸಭೆಯಲ್ಲಿ. 32 ವಾರ್ಡಲ್ಲಿ ಯಾವ ಪರಿಸ್ಥಿತಿ ಅಂತೇಳಿ. ಚರಂಡಿಗಳು ತುಂಬಿ ಮನೆಗೆ ನೀರು ನುಗ್ಗಿದೆ. ಕಂದವಾರ ಕೆರೆ ಪಕ್ಕದಲ್ಲಿಯೇ ಈ ಮನೆಗಳು ಇರುವುದರಿಂದ ಈ ಕೆರೆಗೆ HN ವ್ಯಾಲಿ ನೀರು ದುರ್ವಾಸನೆ ಬಡಿಯುತ್ತಿದೆ. ಸುಮಾರು 20 ವರ್ಷಗಳಿಂದ ಇಲ್ಲಿನ ನಿವಾಸಿಗಳಾಗಿದ್ದು, ಈ ನರಕ ಸಹಿಸಲಾರದೆ ಮತ್ತೊಂದು ಕಡೆಗೆ ಶಿಫ್ಟ್ ಆಗಿರುವುದಾಗಿ ಅವರು ಹೇಳಿದ್ದಾರೆ. ಚರಂಡಿಗಳು ಅವೈಜ್ಞಾನಿಕವಾಗಿ ನಿರ್ಮಾಣವಾಗಿದ್ದು, ಮಳೆ ಬಂದರೆ ಸಮಸ್ಯೆ ಹೆಚ್ಚಾಗುತ್ತದೆ. 4 ವರ್ಷದ ಹಿಂದೆ ಇಲ್ಲಿ ಚರಂಡಿ ಕಾಮಗಾರಿ ನಡೆಸಲಾಗಿದ್ದು, ಅವೈಜ್ಞಾನಿಕವಾಗಿ ಚರಂಡಿ ಕಾಮಗಾರಿ ನಡೆಸಿರುವುದರಿಂದ ಮನೆಗಳಿಗೆ ನೀರು ನುಗ್ಗುತ್ತಿದೆ ಎಂದು ಆರೋಪಿಸಿದರು. ಇಂತಹ ಅವೈಜ್ಞಾನಿಕ ಕಾಮಗಾರಿಗಳು ಮತ್ತು ನಾಗರಿಕರು ತೊಂದರೆ ಅನುಭವಿಸುತ್ತಿರುವ ಘಟನೆ ಈ ವಾರ್ಡ್ಗೆ ಮಾತ್ರ ಸೀಮಿತವಾಗಿರದೆ ನಗರದ ಎಲ್ಲ 31 ವಾರ್ಡ್ಗಳಲ್ಲಿಯೂ ಇದೆ. ಸಮಸ್ಯೆ ಸಮಯೋಪಾದಿಯಲ್ಲಿ ಬಗೆಹರಿಸದಿದ್ದರೆ ನಗರಸಭೆ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡುವುದಾಗಿ ಮಂಜುನಾಥ್ ಎಚ್ಚರಿಕೆ ನೀಡಿದ್ದಾರೆ. ಈಗಾಗಲೇ ಒಂದು 6 ತಿಂಗಳ ಹಿಂದೆಯೇ ಒಂದು ಮಾಹಿತಿ ಹಕ್ಕಲ್ಲಿ ನಗರಸಭೆಗೆ ಸಂಬಂಧಪಟ್ಟ 32 ವಾರ್ಡನ್ನ ಎಲ್ಲ ಏನು ಭ್ರಷ್ಟಾಚಾರ ನಡೆದಿದೆ, ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿಲ್ಲ ಅನ್ನೋದನ್ನು ಮಾಹಿತಿ ಹಕ್ಕಲ್ಲಿ ಕೇಳಿದ್ರೂ ಸಹ ಇದುವರೆಗೂ ಯಾವುದೇ ರೀತಿಯಲ್ಲಿ ಅವರು ಮಾಹಿತಿ ಕೊಡ್ತಾ ಇಲ್ಲ. ಮಾಹಿತಿಯನ್ನು ಕೇಳಕ್ಕೆ ಹೋದರೆ ಇವತ್ತು ಬನ್ನಿ ನಾಳೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಅದರ ಮುಖಾಂತರವಾಗಿ ಮತ್ತೆ ಏನು ಉಗ್ರವಾದ ಪ್ರತಿಭಟನೆ ಅಂದರೆ ಯಾವ ರೀತಿ ಅಂದರೆ ಅನಿರ್ದಿಷ್ಟ ಮುಷ್ಕರವನ್ನು ನಾನು ಮಾಡೋದಕ್ಕೆ ರೆಡಿ ಇದ್ದೀನಿ. ನನ್ನ ಮಿತ್ರ ಬೇರೆ ಸಂಘ ಸಂಸ್ಥೆಗಳವ್ರನ್ನ ಜೊತೆಗೂಡಿಕೊಂಡು ಕಾರ್ಯ ಏನಿದು ಎಲ್ಲ ಅವ್ಯವಸ್ಥೆ ಸರಿಪಡಿಸೋವರೆಗೂ ಉಗ್ರ ಹೋರಾಟಕ್ಕೆ ಸಿದ್ಧನಾಗೋಕ್ಕೆ ರೆಡಿ ಇದೆ. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯಲಿದೆ. ನಿಮ್ಮ ಮಕ್ಕಳ ಹುಟ್ಟುಹಬ್ಬವೇ ಕೇವಲ 500 ರೂಪಾಯಿಗೆ ಸಿಗಲಿದೆ ಪ್ರಚಾರ. ವಿವಾಹ, ವಾರ್ಷಿಕೋತ್ಸವ, ನಾಮಕರಣ, ಗೃಹ ಪ್ರವೇಶ, ಶುಭ ಕಾರ್ಯ ಯಾವುದೇ ಇರಲಿ, ನಾವು ನೀಡ್ತೀವಿ ಪ್ರಚಾರ. ಸುದ್ದಿ ಸಮಯದಲ್ಲಾದರೆ 1000, ಇತರೆ ಸಮಯದಲ್ಲಿ ಕೇವಲ 500 ರೂಪಾಯಿಯಲ್ಲಿಯೇ ಪ್ರಚಾರ. ನಿಮ್ಮ CTV ನ್ಯೂಸ್ನಲ್ಲಿ ಅತಿ ಕಡಿಮೆ ಬೆಲೆ, ಹೆಚ್ಚಿನ ಪ್ರಚಾರ. 2 ದಿನದ ಮುಂಚಿತವಾಗಿ ಮಾಹಿತಿ ಕಳುಹಿಸಿ. ಕೂಡಲೇ ಸಂಪರ್ಕಿಸಿ 9916317028. ಮತ್ತೊಂದು ಸಂಖ್ಯೆ 9535611141. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, BB ರಸ್ತೆ, ಚಿಕ್ಕಬಳ್ಳಾಪುರ.
ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, OT ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, NICU, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ನ್ಯೂಟನ್ ಇಂಟಿಗ್ರೇಟೆಡ್ PU ಕಾಲೇಜ್ ಚಿಕ್ಕಬಳ್ಳಾಪುರ. ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ PCMB, PCMC ಹಾಗೂ ಕಾಮರ್ಸ್ EBAC. ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು. ಸತತ 4 ವರ್ಷಗಳಿಂದ 100ಕ್ಕೆ 100ರಷ್ಟು ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5ರಿಂದ 7 ಗಂಟೆವರೆಗೆ ನಿರಂತರ 8 ತಿಂಗಳು JEE, NEET, CET ತರಗತಿಗಳನ್ನು ನಡೆಸುತ್ತಿದ್ದು ಪ್ರಸ್ತುತ ವರ್ಷದ ಸರ್ಕಾರಿ ಕೋಟಾದಲ್ಲಿ ಶಶಿಪ್ರಸಾದ್ ಮತ್ತು ಮೌನಿಕಾ ಇಬ್ಬರು ವಿದ್ಯಾರ್ಥಿಗಳು ಅಂಬೇಡ್ಕರ್ ಮೆಡಿಕಲ್ ಕಾಲೇಜು ಬೆಂಗಳೂರು ಮತ್ತು ಸುಬ್ಬಯ್ಯ ಮೆಡಿಕಲ್ ಕಾಲೇಜು ಶಿವಮೊಗ್ಗದಲ್ಲಿ ದಾಖಲಾತಿ ಪಡೆದಿರುತ್ತಾರೆ. ಇಂದೇ ನಿಮ್ಮ ಮಕ್ಕಳನ್ನು ಸೇರಿಸಿ. ವಿರಾಮದ ನಂತರ ಮತ್ತೆ CTV ನ್ಯೂಸ್ಗೆ ಸ್ವಾಗತ. ಕೇಂದ್ರ ಸರ್ಕಾರದ ಬೆಂಗಳೂರಿನ PF ಕಚೇರಿ ಎದುರು ಮೇ 27ರಂದು ಬೃಹತ್ ಮಟ್ಟದ ಪ್ರತಿಭಟನೆ ನಡೆಸಲು ರಾಜ್ಯ ಸಾರಿಗೆ ನಿಗಮ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ನಿಂದ ನಡೆಸಲಾಗುವುದು ಎಂದು ಸಂಘದ ರಾಜ್ಯಾಧ್ಯಕ್ಷ ನಂಜುಂಡೇಗೌಡ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾ ಕಂದಾಯ ಭವನದಲ್ಲಿ ಶನಿವಾರ ನಡೆದ ಮಾನಸಿಕ ಸಮಾಲೋಚನಾ ಸಭೆಯಲ್ಲಿ ಮಾತನಾಡಿದ ರಾಜ್ಯ ಸಾರಿಗೆ ನಿಗಮ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಸಂಘದ ರಾಜ್ಯಾಧ್ಯಕ್ಷ ನಂಜುಂಡೇಗೌಡ, ರಾಜ್ಯ ಸಾರಿಗೆ ನಿಗಮ ನಿವೃತ್ತ ನೌಕರರ ರಾಜ್ಯ ಸಮಿತಿ ನ್ಯಾಯಯುತ ಬೇಡಿಕೆಗಳ ಈಡೇರಿಕೆಗಾಗಿ 15 ತಿಂಗಳಿನಿಂದ ನಿರಂತರವಾಗಿ ಹೋರಾಟ ಮಾಡುತ್ತಿದ್ದೇವೆ. ಮುಂದುವರೆದ ಭಾಗವಾಗಿ ಮೇ ತಿಂಗಳ 27ರಂದು ಮಾಡು ಇಲ್ಲವೇ ಮಾಡಿ ಹೋರಾಟ ರೂಪಿಸಲಾಗಿದೆ. ಜಿಲ್ಲೆಯ ಹೆಚ್ಚಿನ ನಿವೃತ್ತ ನೌಕರರು ಈ ಹೋರಾಟದಲ್ಲಿ ಭಾಗಿಯಾಗಿ ಪ್ರತಿಭಟನೆ ದಾಖಲಿಸುವ ಮೂಲಕ ನಮ್ಮ ಹಕ್ಕುಗಳನ್ನು ಪಡೆಯಬೇಕಿದೆ ಎಂದು ಕರೆ ನೀಡಿದರು. ನಾನು ಹೇಳ್ತಕ್ಕಂಥದ್ದು ಇಷ್ಟೇ ಸ್ನೇಹಿತರೆ, ಈ ಒಂದು ನಿವೃತ್ತ ನೌಕರರ ಹೋರಾಟ ಕಳೆದ 10 ವರ್ಷಗಳಿಂದ ನಾವು ಬೆಂಗಳೂರಿನಲ್ಲಿ ಮಾಡ್ತಾ ಇದ್ದೇವೆ. ಕರ್ನಾಟಕದಾದ್ಯಂತ ಪ್ರವಾಸ ಮಾಡಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಿವೃತ್ತ ನೌಕರರನ್ನ ನಾವು ಸಂಘಟಿತರನ್ನಾಗಿ ಮಾಡಿದ್ದೇವೆ. ಅವರನ್ನು ಜಾಗೃತಿ ಮೂಡಿಸಿದ್ದೇವೆ, ಅವರಿಗೆ ಅರಿವು ಮೂಡಿಸಿದ್ದೇವೆ. ಜೊತೆಗೆ ನವದೆಹಲಿಗೆ ನಾವು 3 ಸಾರಿ ಹೋಗಿ ಒಂದು ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಇದರ ಜೊತೆಗೆ ನಾವು ಬೆಂಗಳೂರಿನಲ್ಲಿ ಪ್ರತಿ ತಿಂಗಳು ಮೊದಲನೇ ಭಾನುವಾರ ಒಂದು ಮಾಸಿಕ ಸಭೆಯನ್ನು ಲಾಲ್ಬಾಗ್
ಆವರಣದಲ್ಲಿ ಮಾಡ್ತಾ ಇದ್ದೇವೆ. ಈ ಆವರಣದಲ್ಲಿ ಸುಮಾರು 300, 400, 500 ಸಾವಿರಾರು ಜನ ನಿವೃತ್ತ ನೌಕರರು ಭಾಗವಹಿಸಿದ್ದಾರೆ. ಆ ಒಂದು ಎಲ್ಲ ನಿವೃತ್ತ ನೌಕರರು ಕೂಡ ನಮಗೆ ಆಗ್ತಕ್ಕಂಥ ಅನ್ಯಾಯದ ಬಗ್ಗೆ ಅರಿವು ಮೂಡಿಸ್ತಾ ಇದ್ದೇವೆ. ಇದ್ರ ಜೊತೆಗೆ ನಾವು ಬೆಂಗಳೂರಿನಲ್ಲಿ PF ಕಚೇರಿ ಎದುರುಗಡೆ ನಾವು ಪ್ರತಿ ತಿಂಗಳು 27ನೇ ತಾರೀಕು ಒಂದು ಪ್ರತಿಭಟನಾ ಸಭೆಯನ್ನು ಮಾಡ್ತಾ ಇದ್ದೇವೆ. ಮನವಿ ಪತ್ರ ಸಲ್ಲಿಸ್ತಾ ಇದ್ದೇವೆ. ಸುಮಾರು 15 ಮಾಸಿಕ ಸಭೆ 15 ಪ್ರತಿಭಟನಾ ಸಭೆಗಳಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಮನವಿಗಳಿಗೆ PF ಅಧಿಕಾರಿಗಳು ಇದುವರೆಗೂ ಕೂಡ ಸ್ಪಂದಿಸಿಲ್ಲ. ನಮಗೆ ಯಾವುದೇ ರೀತಿಯಾದ ಒಂದು ಇದನ್ನು ಕೊಟ್ಟಿಲ್ಲ ಅವರು. ಆ ದೃಷ್ಟಿಯಿಂದ ಸ್ನೇಹಿತರೆ, ನಾವು ಈ ಚುನಾವಣೆ ಕಳೆದ ನಂತರ ಏನು ಎಲೆಕ್ಷನ್ ರಿಸಲ್ಟು ಜೂನ್ 4ನೇ ತಾರೀಕು ಬಂದಾದ ಮೇಲೆ ನಮ್ಮ ಪ್ರತಿಭಟನೆಯನ್ನು ನಾವು ತೀವ್ರಗೊಳಿಸ್ತೇವೆ. ನಮ್ಮ ಹೋರಾಟವನ್ನು ಇನ್ನೂ ಜೋರು ಮಾಡ್ತೀವಿ. ನಾವು ನಮ್ಮ ಅಂತಿಮ ಗುರಿ ತಲುಪುವವರೆಗೂ ಕೂಡ ನಮ್ಮ ಹೋರಾಟನ ಮುಂದುವರಿಸ್ತೀವಿ. ಜಿಲ್ಲಾಧ್ಯಕ್ಷ ಬ್ರಹ್ಮಚಾರಿ ಮಾತನಾಡಿ, ನಮ್ಮ ಕೆಲಸ ರಾಜ್ಯ ಸರ್ಕಾರದ ಕಡ್ಡಾಯ ಸೇವೆಗಳ ಅಧೀನದಲ್ಲಿ ಬಂದರೂ PF ಕೊಡುವುದು ಕೇಂದ್ರ ಸರ್ಕಾರವಾಗಿದೆ. ರಾಜ್ಯದ 4 ವಿಭಾಗಗಳಲ್ಲಿ 34-35 ವರ್ಷಗಳ ಸಾರ್ಥಕ ಸೇವೆ ಸಲ್ಲಿಸಿದರೂ ಸರ್ಕಾರಗಳ ಅಮಾನವೀಯ ನೀತಿಗಳಿಂದಾಗಿ 1200, 2400 ಹೀಗೆ ಪಿಂಚಣಿ ಪಡೆಯುವಂತೆ ಆಗಿದೆ. ದೇಶದ ಸರ್ವೋಚ್ಚ ನ್ಯಾಯಾಲಯ ಪಿಂಚಣಿಯಲ್ಲಿ ತಾರತಮ್ಯ ಮಾಡಬಾರದು ಎಂದು ಹೇಳಿದರೂ ಕೇಂದ್ರ ಸರ್ಕಾರ ನಮಗೆ ಅನ್ಯಾಯ ಮಾಡುತ್ತಿದೆ ಎಂದು ಆರೋಪಿಸಿದರು. ಬರುವ ಬಿಡಿಗಾಸಿನಲ್ಲಿ ಅನಾರೋಗ್ಯಕ್ಕೆ ಬೇಕಾದ ಔಷಧಿಗಳನ್ನು ಕೊಳ್ಳಲು ಕೂಡ ಶಕ್ತಿ ಇಲ್ಲದಂತೆ ಆಗಿದೆ. ಕೇಂದ್ರದ PF ಅಧಿಕಾರಿಗಳು ಕೂಡಲೇ ರಾಜ್ಯ ಸಾರಿಗೆ ನಿಗಮ ನಿವೃತ್ತ ನೌಕರರ ಬೇಡಿಕೆಯನ್ನು ಈಡೇರಿಸಲು ಮುಕ್ತ ಮನಸ್ಸಿನಿಂದ ಮುಂದಾಗಬೇಕು. ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಸರ್ಕಾರಕ್ಕೆ ಪೆನ್ಷನಿ ರೂಪದಲ್ಲಿ ಎಷ್ಟು ಅಮೌಂಟ್ ಹೋಗಬೇಕು ಅಷ್ಟು ಕಟ್ ಮಾಡಿದ್ದಾರೆ. ಆದರೆ ಈ PF ಅಧಿಕಾರಿಗಳ ಒಂದು ಧೋರಣೆಯಿಂದ ನಮಗೆ ಸರಿಯಾದ ಪಿಂಚಣಿ ವ್ಯವಸ್ಥೆ ಮಾಡಿಲ್ಲ. ಇದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತದೆ. ಅದಕ್ಕೋಸ್ಕರ ಈ ರಾಜ್ಯದಾದ್ಯಂತ ಎಲ್ಲ ಕಡೆನೂ ಇದೇ ಥರ ಒಂಥರ ಹೋರಾಟಗಳು ನಡೆಸ್ತಾ ಬರ್ತಾ ಇದ್ದೀವಿ. ಭಾಳ ಕಷ್ಟ ಇದೆ. ನಮ್ಮಂಥ ಲಕ್ಷಾಂತರ ಜನ ಇದ್ದಾರೆ ನಮ್ಮ ಇದರಲ್ಲಿ. ಈ ಲಕ್ಷಾಂತರ ಜನಕ್ಕೆ ಎಷ್ಟೋ ಮನವಿ ಪತ್ರಗಳು ಕೊಟ್ಟಿದ್ದೀವಿ. ಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ಆದರೂ ಕೂಡ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಮೇಲೂರು ಅಮರ್ ಮಾತನಾಡಿ, ಸಮಾನ ಕೆಲಸಕ್ಕೆ ಸಮಾನ ವೇತನ ನಿಯಮ ಜಾರಿಯಾಗಿದ್ದರೂ ಸಾರಿಗೆ ಇಲಾಖೆಯಲ್ಲಿ ಮೇಲಧಿಕಾರಿಗಳಿಂದ ನಿರಂತರವಾಗಿ ಚಾಲಕ, ನಿರ್ವಾಹಕ, ಮೆಕ್ಯಾನಿಕ್ ಸೇರಿ ಇತರೆ ಸಿಬ್ಬಂದಿಯನ್ನು ಶೋಷಣೆ ಮಾಡುತ್ತಿದ್ದಾರೆ. ಇಲಾಖೆಗೆ ಘನತೆ, ಗೌರವ ತಂದುಕೊಡುವ ಕಾರ್ಮಿಕ ವಯೋಸಹಜ ಕಾಯಿಲೆ ಅಥವಾ ಅನಾರೋಗ್ಯಕ್ಕೆ ತುತ್ತಾಗಿ ಮರಣ ಹೊಂದಿದರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕನಿಷ್ಠ ಮೃತ ಹೊಂದಿದ ವ್ಯಕ್ತಿಗಳ ಮನೆಗೆ ಹೋಗಿ ಸಾಂತ್ವನ ಹೇಳುವ ಕೆಲಸವಿರಲಿ. ಒಂದು ಹೂವಿನ ಹಾರ ಹಾಕಿ ಗೌರವ ಸೂಚಿಸುವ ಕೆಲಸವನ್ನು ಮಾಡದಿರುವುದು ನಾಚಿಕೆಗೇಡಿನ ಸಂಗತಿ ಎಂದು ಅಳುವತ್ತುಕೊಂಡರು. ದೇಹದಲ್ಲಿ ಶಕ್ತಿ ಇದ್ದಾಗ ದುಡಿಸಿಕೊಳ್ಳುವ ಇಲಾಖೆ ಸತ್ತಾಗ ಅಗೌರವದಿಂದ ನಡೆಸಿಕೊಳ್ಳುತ್ತಿರುವುದು ಸರಿಯಲ್ಲ ಎಂದು ಖಂಡಿಸಿದರು. 27ರ ಅದು ಬೆಂಗಳೂರಿನಲ್ಲಿ PF ಕಚೇರಿ ಆವರಣದಲ್ಲಿ ನಡೆಯುತ್ತಿರುವ ಪ್ರತಿಭಟನೆಗೆ ಜಿಲ್ಲೆಯಿಂದ 50 ಮಂದಿ ಸಂಘದ ಪದಾಧಿಕಾರಿಗಳು ಭಾಗಿಯಾಗಿ ಕೇಂದ್ರ ಸಮಿತಿಯ ಜತೆಗೂಡಿ ನಮ್ಮ ನ್ಯಾಯಯುತ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಲಾಗುವುದು ಎಂದು ಹೇಳಿದರು. ಇನ್ನು ಈ ಸಭೆಯಲ್ಲಿ ರಾಜ್ಯ ಸಮಿತಿಯ ಸುಬ್ಬಣ್ಣ, ಕೃಷ್ಣಪ್ಪ, ಡೋಲಪ್ಪ, ಜಿಲ್ಲಾ ಸಮಿತಿಯ ಸೊಣ್ಣಪ್ಪ, ಶ್ರೀನಿವಾಸ ನಾಯ್ಡು, BV ಆಂಜನಪ್ಪ, ಸದಸ್ಯರಾದ ಸತ್ಯನಾರಾಯಣ, ನಾರಾಯಣಸ್ವಾಮಿ, ಸುದರ್ಶನಾಚಾರಿ ಸೇರಿದಂತೆ ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ, ಚಿಂತಾಮಣಿ, ಬಾಗೇಪಲ್ಲಿ, ಗೌರಿಬಿದನೂರು ಘಟಕಗಳ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ನಂಜನಗೂಡು ತಾಲೂಕಿನ ಬದನವಾಳು ಗ್ರಾಮದಲ್ಲಿ ಸಂಸದ ದಿವಂಗತ ವಿ ಶ್ರೀನಿವಾಸ್ ಪ್ರಸಾದ್ ಅವರ ನುಡಿನಮನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ದಿವಂಗತ ಶ್ರೀನಿವಾಸ್ ಪ್ರಸಾದ್ ಅವರನ್ನು ನೆನೆದು ಗ್ರಾಮಸ್ಥರು ಕಣ್ಣೀರಿಟ್ಟಿದ್ದಾರೆ. ನಂಜನಗೂಡು ತಾಲೂಕಿನ ಬದನವಾಳು ಗ್ರಾಮದಲ್ಲಿ ಸಂಸದ ದಿವಂಗತ ವಿ ಶ್ರೀನಿವಾಸ್ ಪ್ರಸಾದ್ ಅವರ ನುಡಿನಮನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಅಂಬೇಡ್ಕರ್ ಯುವಕರ ಸಂಘ, ಶ್ರೀನಿವಾಸ್ ಪ್ರಸಾದ್ ಅಭಿಮಾನಿಗಳ ಬಳಗ ಹಾಗೂ ಗ್ರಾಮಸ್ಥರು ಆಯೋಜಿಸಿದ್ದ ಶ್ರೀನಿವಾಸ್ ಪ್ರಸಾದ್ ನುಡಿನಮನ ಕಾರ್ಯಕ್ರಮದಲ್ಲಿ ಪ್ರಸಾದ್ ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಜ್ಯೋತಿ ಬೆಳಗಿಸಿ ಮೌನಾಚರಣೆ ಮಾಡಲಾಯಿತು. ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ BS ರಾಮು ಕಾರ್ಯಕ್ರಮದಲ್ಲಿ ಮಾತನಾಡಿ, ಶ್ರೀನಿವಾಸ್ ಪ್ರಸಾದ್ ರವರನ್ನು ಕಳೆದುಕೊಂಡು ತಬ್ಬಲಿ ಮಕ್ಕಳಾಗಿದ್ದೇವೆ. ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಇದರಿಂದ ತುಂಬಲಾರದ ನಷ್ಟವಾಗಿದೆ. ಬದನವಾಳು ಕೊಲೆ ಪ್ರಕರಣದಲ್ಲಿ ಶ್ರೀನಿವಾಸ್ ಪ್ರಸಾದ್ ರವರನ್ನು ಬೆನ್ನೆಲುಬಾಗಿ ನಿಂತು ನಮಗೆ ನ್ಯಾಯ ನೀಡಿದರು.
ಬದನವಾಳಿಗೂ ಶ್ರೀನಿವಾಸ್ ಪ್ರಸಾದ್ ರವರಿಗೂ 40 ವರ್ಷಗಳ ಕಾಲ ನಂಟಿದೆ ಎಂದರು. ಮೈಸೂರು ಪ್ರಾಂತ್ಯದಲ್ಲಿ ದಲಿತ ನಾಯಕತ್ವ ಮರೆಯಾಗುತ್ತಿದೆ. ಹಾಗಾಗಿ ಬದನವಾಳು ಗ್ರಾಮದಲ್ಲಿ ಒಂದು ರಸ್ತೆಗೆ ಅವರ ಹೆಸರನ್ನು ನಾಮಕರಣ ಮಾಡುತ್ತೇವೆ ಎಂದು ಹೇಳಿದರು. ಅನೇಕ ವಿಚಾರಗಳಲ್ಲಿ ಸ್ವಾಭಿಮಾನಕ್ಕೆ ಧಕ್ಕೆಯಾಗದಂತೆ ದಲಿತರ ವಿಚಾರ ಬಂದಾಗ, ಸಂವಿಧಾನ ವಿಚಾರ ಬಂದಾಗ, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಬಂದಾಗ ಯಾರಿಗೂ ಕೇರ್ ಮಾಡದೆ ಮುಲಾಜಿಲ್ಲದೆ ನೇರವಾಗಿ ಖಂಡಿಸಿ ಮಾತನಾಡ್ತಕ್ಕಂಥ ಧೀಮಂತ ವ್ಯಕ್ತಿತ್ವವನ್ನು ಇವತ್ತು ನಾವು ಕಳೆದುಕೊಂಡಿದ್ದೇವೆ. ಇನ್ನೊಂದು ಅಂತಂದ್ರೆ ಅದನ್ನ ಪ್ರಸ್ತಾಪ ಮಾಡಲೇಬೇಕಾಗುತ್ತೆ. ವಿಧಿ ಇಲ್ಲಿ ನಮಗೂ ಅವ್ರಿಗೂ ಬಹಳ ವಿಶೇಷವಾದಂಥ ಸಂಬಂಧ. ನಮ್ಮ ಬದನವಾಳು ಗ್ರಾಮಕ್ಕೂ ಪ್ರಸಾದ್ ಸಾಹೇಬ್ರಿಗೂ ವಿಶೇಷವಾದ ಅವಿನಾಭಾವ ಸಂಬಂಧ. ದಲಿತರ ಕಗ್ಗೊಲೆಯಾದಂಥ ಪ್ರಕರಣಗಳಲ್ಲಿ ಶಿಕ್ಷೆ ಆದದ್ದು ಬಹಳ ಕಡಿಮೆ, ಹಾಗೇ ಇಲ್ಲ ಅಂತ ನನ್ನ ಲೆಕ್ಕ. ಅದು 6 ತಿಂಗಳಲ್ಲೇ 3 ತಿಂಗಳಲ್ಲೇ ಸಾಕ್ಷಿನ ಇನ್ನೊಂದು ಇಲ್ಲದೇನೆ ಕೇಸು ವಜಾ ಆಗಿ ಅವರೆಲ್ಲ ಖುಲಾಸೆಯಾಗಿ ಹೊರಬರತಕ್ಕಂಥ ಕಂಡಿದ್ದೇವೆ ನಾವು. ಆದರೆ ಇಡೀ ದಕ್ಷಿಣ ಇಂಡಿಯಾದಲ್ಲೇ, ಕರ್ನಾಟಕದಲ್ಲೇ ದಲಿತರ ಪ್ರಕರಣದಲ್ಲಿ ಅಪರಾಧಿಗಳಿಗೆ ಶಿಕ್ಷೆ ಆದದ್ದು ಅದು ನಮ್ಮ ಬದನವಾಳನ ಕೊಲೆ ಕೇಸ್ನಲ್ಲಿ. ನಿಜಕ್ಕೂ ನಮ್ಗೆ ಹೆಮ್ಮೆ ಅನಿಸ್ತದೆ. ನುಡಿ ನಮನ ಕಾರ್ಯಕ್ರಮದಲ್ಲಿ ಗೀತ ಗಾಯನದಲ್ಲಿ ಪ್ರಸಾದ್ ನೆನೆದು ಗ್ರಾಮಸ್ಥರು ಕಣ್ಣೀರಿಟ್ಟಿದ್ದಾರೆ. ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ನಾಗೇಶ್ ರಾಜ್, ಸಾಹಿತಿ ಮಲ್ಕುಂಡಿ ಮಹದೇವಸ್ವಾಮಿ, ಶ್ರೀನಿವಾಸ್ ಪ್ರಸಾದ್ ರವರ ಸಹೋದರ ರಾಮಸ್ವಾಮಿ, ಪ್ರೊಫೆಸರ್ ಕುಮಾರಸ್ವಾಮಿ, ಕುಮ್ರಹಳ್ಳಿ ಸುಬ್ಬಣ್ಣ, ದೊರೆಸ್ವಾಮಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಿವರಾಮ್, ಮಹದೇವ್, ಸೋಮಣ್ಣ, ಸುರೇಶ್ ಮತ್ತಿತರರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಶಿಡ್ಲಘಟ್ಟ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮತ್ತು ಶಾಸಕ ಬಿಎನ್ ರವಿಕುಮಾರ್ ಅವರ ಆಸಕ್ತಿಯಿಂದಾಗಿ 3 ಕೋಟಿ ರು ಸರ್ಕಾರದಿಂದ ಅನುದಾನ ಬಂದಿದೆ ಎಂದು ಪ್ರಾಂಶುಪಾಲ ಡಾಕ್ಟರ್ ವಿ ವೆಂಕಟೇಶ್ ತಿಳಿಸಿದರು. ಶಿಡ್ಲಘಟ್ಟ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಶನಿವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ವಿ ವೆಂಕಟೇಶ್, ನ್ಯಾಕ್ ಬಿ ಶ್ರೇಣಿ ಪ್ರಮಾಣ ಪತ್ರವನ್ನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪಡೆದಿದೆ. ಕೇಂದ್ರ ಸರ್ಕಾರದ ಪಿಎಂ ಉಷಾ ಅನುದಾನದಡಿ 5 ಕೋಟಿ ರೂಪಾಯಿ ಅನುದಾನ ಲಭಿಸಲಿದೆ. ಕಾಲೇಜನ್ನು ಸರ್ವಾಂಗೀಣವಾಗಿ ಅಭಿವೃದ್ಧಿ ಮಾಡಲಾಗುತ್ತಿದೆ ಎಂದು ಹೇಳಿದರು. ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ 500 ಇದ್ದು ಸಂಖ್ಯೆ ದ್ವಿಗುಣಗೊಳ್ಳಬೇಕು ಎಂಬುದು ನಮ್ಮ ಆಶಯವಾಗಿದೆ. ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ BCA ಸೇರಿದಂತೆ ಎಲ್ಲ ವಿವಿಧ ಪದವಿ ವಿಭಾಗಗಳು ಹಾಗೂ MCOM ಕೂಡ ಇದೆ. ಅತ್ಯುತ್ತಮ ಗ್ರಂಥಾಲಯ, ಪ್ರಯೋಗಾಲಯಗಳು, ರಂಗಮಂದಿರಗಳು, ಕಂಪ್ಯೂಟರ್ ಲ್ಯಾಬ್, ಉಪಹಾರ ಗೃಹ ಕೂಡ ಇದೆ. ಮುಂದಿನ ದಿನಗಳಲ್ಲಿ ವಿವಿಧ ರೀತಿಯ ನವೀಕರಣ ನಡೆಸಲಿದ್ದು ಕೊಠಡಿಗಳು, ಕಾಂಪೌಂಡ್, ಲೈಬ್ರರಿ, ಶೌಚಾಲಯ, ನೆಲಹಾಸು ಮುಂತಾದ ಉನ್ನತೀಕರಣ ಕಾಮಗಾರಿಗಳು ನಡೆಯಲಿವೆ. ಕೇಂದ್ರದ ಅನುದಾನ ಬಂದಾಗ ಸ್ನಾತಕೋತ್ತರ ಕೇಂದ್ರ ನಿರ್ಮಿಸಲಾಗುವುದು ಎಂದು ಹೇಳಿದರು. ನುರಿತ ಬೋಧಕ ಸಿಬ್ಬಂದಿ, ICT ತರಗತಿಗಳು, NSS ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳು, ಉಚಿತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಕಾರ್ಯಾಗಾರಗಳು ನಮ್ಮ ಕಾಲೇಜಿನ ವಿಶೇಷತೆಗಳು ಎಂದರು. ಪ್ರತಿಯೊಬ್ಬ ವಿದ್ಯಾರ್ಥಿ ಕಟ್ಟುವ ಶುಲ್ಕ ವಾಪಸ್ ವಿದ್ಯಾರ್ಥಿ ವೇತನದ ರೂಪದಲ್ಲಿ ಸರ್ಕಾರದಿಂದ ಅವರ ಅಕೌಂಟ್ಗೆ ವಾಪಸ್ ಆಗುವುದರಿಂದ ಒಂದು ರೀತಿಯಲ್ಲಿ ಉಚಿತವಾಗಿ ಗುಣಮಟ್ಟದ ಶಿಕ್ಷಣ ಪಡೆಯಬಹುದು ಎಂದು ಹೇಳಿದರು. ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ರೀತಿಯಾದಂಥ ವಿದ್ಯಾರ್ಥಿ ವೇತನ ಸಹ ಸಿಗ್ತಾ ಇದೆ. ಜೊತೆಗೆ ಯಾರಿಗೆ ದೂರದಿಂದ ಓಡಾಡೋದಕ್ಕೆ ಕಷ್ಟ ಆಗ್ತಂಥ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಲಯಗಳು ಸಹ ಇದೆ. ಇದರ ಜೊತೆಗೆ ವಿಶೇಷವಾಗಿ ನಾವು ನಮ್ಮ ಈ ಒಂದು ಸರ್ಕಾರಿ ಪ್ರಥಮ ದರ್ಜೆ ಶಿಡ್ಲಘಟ್ಟದಲ್ಲಿ ಇವತ್ತಿನ ಒಂದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ವಿದ್ಯಾರ್ಥಿಗಳು ಯಾವುದೇ ಒಂದು ಹುದ್ದೆಗೆ ಹೋಗ್ಬೇಕಂದ್ರೆ ಸ್ಪರ್ಧಾತ್ಮಕ ಒಂದು ಜ್ಞಾನ ಬೇಕಾಗ್ತದೆ. ಎಲ್ಲ ವಿಷಯಗಳಲ್ಲಿ ಏನು ಜ್ಞಾನವನ್ನು ಬೇಕಾಗ್ತದೆ. ಆ ಜ್ಞಾನವನ್ನು ಹೆಚ್ಚಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವು ವಿಶೇಷ ತರಗತಿಗಳನ್ನು ನಮ್ಮ ಅಧ್ಯಾಪಕ ಮಿತ್ರರ ಮೂಲಕ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಮುಖವಾಗಿ SDA, FDA, ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, PDO ಆಗಿರ್ಬೋದು, KS ಮತ್ತು IASಗೆ ಪೂರಕವಾದಂತಹ ಮಾಹಿತಿಯನ್ನು ನೀಡ್ತಕ್ಕಂಥ ತರಗತಿಗಳನ್ನು ನಾವು ಪ್ರಾರಂಭ ಮಾಡಿದ್ವಿ. ಇದಕ್ಕೆ ಪೂರಕವಾಗಿ ನಮ್ಮ ಇಂದಿನ ತಾಲೂಕು ದಂಡಾಧಿಕಾರಿಗಳಾಗಿರ್ತಕ್ಕಂಥ BN ಸ್ವಾಮಿರವರು ಮತ್ತು ಅವರ ಸ್ನೇಹಿತರಂತ IRS ಭೈರಪ್ಪನವರು 2 ವರ್ಷಗಳಿಂದ ನಮಗೆ ಉಚಿತವಾಗಿ ಕೆಲವು ಮ್ಯಾಗಝಿನ್ಸ್ ಅನ್ನ ಕೊಡ್ತಿದ್ದಾರೆ. ಛಾಯಾ ರಮೇಶ್, CTV ನ್ಯೂಸ್, ಶಿಡ್ಲಘಟ್ಟ.
ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಪ್ರಕೃತಿ ವಿದ್ಯಾನಿಕೇತನ ಶಾಲೆ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. ಪ್ರಶಾಂತ್ ನಗರ ಕೆಎಸ್ಆರ್ಟಿಸಿ ಬಸ್ ಡಿಪೋ ಹಿಂಭಾಗ, ಚಿಕ್ಕಬಳ್ಳಾಪುರ ತಾಲೂಕಿನ ನಾಗರಿಕರಿಗೆ ಒಂದು ಸುವರ್ಣ ಅವಕಾಶ. ದಾಖಲಾತಿ ಪ್ರಾರಂಭವಾಗಿದೆ. ಪ್ರೀ ನರ್ಸರಿ, ಎಲ್ಕೆಜಿ, ಯುಕೆಜಿ ಹಾಗೂ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ನಮ್ಮ ಶಿಕ್ಷಣ ಸಂಸ್ಥೆಯ ವೈಶಿಷ್ಟ್ಯಗಳು: ನುರಿತ ಅರ್ಹತೆಯುಳ್ಳ ಹಾಗೂ ಅನುಭವಿ ಪದವೀಧರ ಶಿಕ್ಷಕರ, ಎಲ್ಕೆಜಿಯಿಂದಲೇ ಕಂಪ್ಯೂಟರ್ ಶಿಕ್ಷಣ, ಮಕ್ಕಳಿಗೆ ಉತ್ತಮ ಶಾಲಾ ಬಸ್ ವ್ಯವಸ್ಥೆ, ನಾಟಕ, ಸಂಗೀತ, ನೃತ್ಯ, ಯೋಗ ತರಗತಿಗಳ ಮೂಲಕ ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಆಸಕ್ತಿ ಮೂಡಿಸುವುದು, ಪ್ರತ್ಯೇಕ ಪ್ರಯೋಗಾಲಯ ಮತ್ತು ಉತ್ತಮ ಆಟದ ಮೈದಾನ, ಮಕ್ಕಳ ಬೌದ್ಧಿಕ ಹಾಗೂ ದೈಹಿಕ ಬೆಳವಣಿಗೆಗೆ ಸಹಕಾರಿಯಾಗುವ ಅತ್ಯುತ್ತಮ ಗುಣಮಟ್ಟದ ಗ್ರಂಥಾಲಯ, ಪ್ರತಿ ತರಗತಿಯಲ್ಲೂ ಸಿಸಿ ಕ್ಯಾಮೆರಾ ಅಳವಡಿಕೆ, ಸ್ಮಾರ್ಟ್ ಅಂಡ್ ಇಂಟರ್ನೆಟ್ ತರಗತಿಗಳ ಮೂಲಕ ನೂತನ ವಿಧಾನದಿಂದ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ವಿಶೇಷ ತರಗತಿ ಏರ್ಪಡಿಸಲಾಗುವುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ವೈವಿ ಆನಂದ್, ಎಂಎಸ್ಸಿ, ಕಾರ್ಯದರ್ಶಿ, ಪ್ರಾಂಶುಪಾಲರು. ಮೊಬೈಲ್ ಸಂಖ್ಯೆ 081526273003 944896325 9845497729. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮು ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಮತ್ತೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕೊನೆಗೂ ನಡೆಯಬಾರದ ದುರಂತ ನಡೆದು ಹೋಗಿದೆ. SSLCಯಲ್ಲಿ ಅನುತ್ತೀರ್ಣವಾದ ಕಾರಣಕ್ಕೆ ಮನನೊಂದ ವಿದ್ಯಾರ್ಥಿನಿಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ.
ಚಿಕ್ಕಬಳ್ಳಾಪುರ ತಾಲೂಕಿನ ಯರ್ರಬಾನಪಲ್ಲಿಯಲ್ಲಿ ಘಟನೆ ನಡೆದಿದ್ದು 16 ವರ್ಷದ ಮಲ್ಲಿಕಾ ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿನಿಯಾಗಿದ್ದು, ಈ ಸಂಬಂಧ ಪೆರೇಸಂದ್ರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎಸ್ಎಸ್ಎಲ್ಸಿ ಫಲಿತಾಂಶ ಹೊರಬಂದಿದ್ದು, ಇದರಲ್ಲಿ ವಿದ್ಯಾರ್ಥಿನಿ ಮಲ್ಲಿಕಾ ಅನುತ್ತೀರ್ಣವಾಗಿದ್ದು, ಇದರಿಂದ ಮನನೊಂದು ವಿಷದ ಮಾತ್ರೆ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ. ನಾಡಿನೆಲ್ಲೆಡೆ ಬಸವಣ್ಣ ಜಯಂತಿ ಸಂಭ್ರಮಾಚರಣೆ ಮನೆ ಮಾಡಿದ್ದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯಲ್ಲಿ ಬುದ್ಧ ಬಸವಣ್ಣ ಹಾಗೂ ಅಂಬೇಡ್ಕರ್ ದೇವಸ್ಥಾನ ನಿರ್ಮಾಣ ಮಾಡಿ ವಿನೂತನವಾಗಿ ಬಸವ ಜಯಂತಿ ಆಚರಣೆ ಮಾಡಿದ್ರು. ದೇವನಹಳ್ಳಿ ಪಟ್ಟಣ ಹೊರವಲಯದ ರಾಣಿ ಕ್ರಾಸ್ ಬಳಿ ನಿರ್ಮಾಣ ಮಾಡಿರುವ ಬುದ್ಧ ಬಸವಣ್ಣನ ಅಂಬೇಡ್ಕರ್ ದೇವಾಲಯದಲ್ಲಿ ವಿಶೇಷವಾಗಿ ಬಸವಣ್ಣನವರಿಗೆ ಪೂಜೆ ಸಲ್ಲಿಸಿದರು. ಜೊತೆಗೆ ಬಸವಣ್ಣನವರ ವಚನಗಳನ್ನು ಪ್ರತಿಯೊಬ್ಬರೂ ಪಾಲಿಸಿ ಜೀವನದಲ್ಲಿ ಅಳವಡಿಕೆ ಮಾಡಿಕೊಳ್ಳುವಂತೆ ಶಾಲಾ ಮಕ್ಕಳು, ಕುಟುಂಬಸ್ಥರು ಮತ್ತು ಸಾರ್ವಜನಿಕರಿಗೆ ಮನವಿ ಮಾಡಿದರು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾರು ಮತ್ತು ಬೈಕ್ ನಡುವೆ ಭೀಕರ ಅಪಘಾತ ನಡೆದಿದ್ದು, ಅಪಘಾತದ ರಭಸಕ್ಕೆ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ದೇವನಹಳ್ಳಿ ಹೊಸಕೋಟೆ ರಾಷ್ಟ್ರೀಯ ಹೆದ್ದಾರಿಯ ಯನಗುಂಟೆ ಬಳಿ ಅಪಘಾತ ಸಂಭವಿಸಿದೆ. ಯನಗುಂಟೆ ಗ್ರಾಮದ 70 ವರ್ಷದ ಕೃಷ್ಣಪ್ಪ ಮೃತ ಬೈಕ್ ಸವಾರನಾಗಿದ್ದು, ಹೊಸಕೋಟೆಯಿಂದ ಗ್ರಾಮದ ಕಡೆ ಬರುತ್ತಿದ್ದ ವೇಳೆ ಹಿಂದಿನಿಂದ ಬಂದು ಬೈಕ್ಗೆ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಅಪಘಾತ ಸಂಭವಿಸಿದೆ. ಅಪಘಾತದ ರಭಸಕ್ಕೆ ಕಾರಿನ ಮುಂಭಾಗ ನಜ್ಜುಗುಜ್ಜಾಗಿದ್ದು, ಕಾರಿನಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸೂಲಿಬೆಲೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಅಕ್ಷಯ ತೃತೀಯ ಅಂದ್ರೆ ಜನರು ಒಡವೆ ವಸ್ತ್ರ ತಗೋಬೇಕು, ಇದರಿಂದ ನಮ್ಮ ಸಂಪತ್ತು ಅಕ್ಷಯವಾಗುತ್ತದೆ ಎಂಬ ನಂಬಿಕೆ ಇದೆ. ಈ ನಂಬಿಕೆಯಿಂದ ಅನೇಕ ಜನರು ಸಾಲ ಮಾಡಿ ಒಡವೆ ವಸ್ತ್ರ ಖರೀದಿ ಮಾಡುತ್ತಾರೆ. ಆದರೆ ಇದೆಲ್ಲವನ್ನು ಮೀರುವಂತೆ ಮೈಸೂರಿನ ಸ್ಪಂದನ ಸೇವಾ ಸಂಸ್ಥೆ ವಿಭಿನ್ನವಾಗಿ ಅಕ್ಷಯ ತೃತೀಯ ದಿನ ಆಚರಿಸಿದೆ. ಮೈಸೂರಿನ ಸ್ಪಂದನ ಸೇವಾ ಸಂಸ್ಥೆ ಸಂಸ್ಥಾಪಕ ಅಧ್ಯಕ್ಷ ಮಮತಾ ಶೆಟ್ಟಿ ಅವರು ಅಕ್ಷಯ ತೃತೀಯ ದಿನ ನಂಜನಗೂಡಿನ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನದ ಬಳಿ ಹಸಿದವರಿಗೆ ಊಟ ಮತ್ತು ಸಿಹಿ ಹಂಚುವ ಮೂಲಕ ವಿಭಿನ್ನವಾಗಿ ಆಚರಣೆ ಮಾಡಿದರು. ಈ ವೇಳೆ ಕಾರ್ಯದರ್ಶಿ ಸರಸ್ವತಿ, ಸದಸ್ಯರಾದ ರಾಘವೇಂದ್ರ ಹಾಜರಿದ್ದರು. ಚಿಂತಾಮಣಿ ತಾಲೂಕು ಮುರುಗಮಲ್ಲ ಹೋಬಳಿ ಪೆದೂರು ಗ್ರಾಮದಲ್ಲಿ ನೆಲೆಸಿರುವ ಪುರಾಣ ಪ್ರಸಿದ್ಧ ಮಹಾಗಣಪತಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನೆರವೇರಿತು. ಶನಿವಾರ ಬೆಳಗ್ಗೆಯಿಂದಲೇ ದೇವರಿಗೆ ವಿಶೇಷ ಪೂಜೆ, ಅಭಿಷೇಕ ನೆರವೇರಿಸಿ ದೇವರಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಿದ್ದರು. ದೇವಸ್ಥಾನ ಆವರಣದಲ್ಲಿ ರಾಮಕೋಟಿ ಭಜನೆ ಏರ್ಪಡಿಸಿದ್ದರು. ಬ್ರಹ್ಮರಥೋತ್ಸವ ಪ್ರಯುಕ್ತ ದೇವರನ್ನು ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ರಥದಲ್ಲಿ ಕೂರಿಸಿ ಬ್ರಹ್ಮರಥೋತ್ಸವಕ್ಕೆ ಚಾಲನೆ ನೀಡಿದರು. ಬ್ರಹ್ಮರಥೋತ್ಸವ ಪ್ರಯುಕ್ತ ದೇವಸ್ಥಾನ ಪಕ್ಕದಲ್ಲಿ ಆಗಮಿಸಿದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಿದ್ದರು. ಇನ್ನು ಈ ಸಂದರ್ಭದಲ್ಲಿ ವಕೀಲ ಎಸ್ ರಂಗನಾಥ್ ಗೌಡ, ಶ್ಯಾಮಲಮ್ಮ, ಈಶ್ವರ್ ಗೌಡ, ಬಿಕೆಎಸ್ ಸಂಜಯ್ ಕೃಷ್ಣಮೂರ್ತಿ, ವಿಜಯರಾವ್, ಮುನಿಯಪ್ಪ, ವಿನಯ್ ಗೌಡ, ರಾಜೇಶ್ವರಿ ಮತ್ತಿತರರು ಹಾಜರಿದ್ದರು. ಬಸವಣ್ಣನವರ ಕಾಯಕ ಎಲ್ಲರಿಗೂ ಸ್ಫೂರ್ತಿಯಾಗಬೇಕು ಎಂದು ಡಾಕ್ಟರ್ ಶಶಿಧರ್ ಹೇಳಿದರು. ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಗ್ರಾಮದ ಬೆಂಗಳೂರು ಕ್ಲಿನಿಕ್ನಲ್ಲಿ 891ನೇ ಬಸವಣ್ಣನವರ ಜಯಂತಿಯಲ್ಲಿ ವೈದ್ಯ ಶ್ರೀಧರ್ ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದರು. ಬಿಜಿ ನಗರದ ಆದಿಚುಂಚನಗಿರಿ ವೈದ್ಯಕೀಯ ಸಂಶೋಧನಾ ಆಸ್ಪತ್ರೆ ವೈದ್ಯ ಶ್ರೀನಿವಾಸ್ ಮಾತನಾಡಿ, ವಿಶ್ವಗುರು ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನು ಪ್ರತಿಯೊಬ್ಬರೂ ಪಾಲಿಸಬೇಕು, ಕಾಯಕವೇ ಕೈಲಾಸ ಎಂಬ ಸಿದ್ಧಾಂತದಂತೆ ನಡೆಯಬೇಕು ಎಂದರು. ಡಾಕ್ಟರ್ ಶ್ವೇತಾ, ಕೃಷ್ಣ, ಮೆಡಿಕಲ್ ಸ್ಟೋರ್ ಮಂಜಣ್ಣ, ಆಸ್ಪತ್ರೆ ಸಿಬ್ಬಂದಿ ಶಕುಂತಲಾ, ಲಾವಣ್ಯ, ಮೇಘ ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಅಧಿಕಾರಿಗಳ ವಿರುದ್ಧ ಸಿಡಿದೆದ್ದ ಪೊಲೀಸ್ ಪೇದೆಗಳು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಎದುರು ಕುಟುಂಬದೊಂದಿಗೆ ಪ್ರತಿಭಟನೆ. ಎಎಸ್ಪಿ ಮಧ್ಯಪ್ರವೇಶದಿಂದ ಪ್ರತಿಭಟನೆ ವಾಪಸ್. ದೊಡ್ಡಬಳ್ಳಾಪುರದಲ್ಲಿ ಸ್ನೇಹಿತರಿಂದಲೇ ಬರ್ಬರ ಕೊಲೆ. ಮಾತನಾಡಲು ಕರೆಯಿಸಿ ಕೊಚ್ಚಿ ಕೊಂದ ಕಿರಾತಕರು. ಆರೋಪಿಗಳ ಪತ್ತೆಗಾಗಿ ಪೊಲೀಸರು ತೀವ್ರ ಹುಡುಕಾಟ. ಅಲ್ಪ ಮಳೆಗೆ ಕೆರೆಯಂತಾಯಿತು ಚಿಕ್ಕಬಳ್ಳಾಪುರ. ನಗರಸಭೆ ಅಧಿಕಾರಿಗಳ ಅವೈಜ್ಞಾನಿಕ ಕಾಮಗಾರಿಗಳಿಂದಾಗಿ ನಾಗರಿಕರಿಗೆ ನರಕ. ಎಲ್ಲೆಲ್ಲೂ ತುಂಬಿಕೊಂಡ ಪ್ಲಾಸ್ಟಿಕ್ನಿಂದ ತೀವ್ರ ತೊಂದರೆ. ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನಿವೃತ್ತ ನೌಕರರಿಂದ 27ಕ್ಕೆ ಬೆಂಗಳೂರಿನಲ್ಲಿ ಪ್ರತಿಭಟನೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಂದ ನಿವೃತ್ತ ನೌಕರರಿಗೆ ಅನ್ಯಾಯದ ಆರೋಪ. ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.